everyone, I'm Amodini from Indian Institute of Information Technology, Sri City. ನಾನು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ಓದ್ತಾ ಇದ್ದೀನಿ. ನಾನು ನಿಮ್ಗೆ ಇವತ್ತು ಮೋಷನ್ ಇನ್ ಸ್ಟ್ರೇಟ್ ಲೈನ್ದು ಕ್ವೆಶನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನಾವು ಲಾಸ್ಟ್ ಕ್ಲಾಸ್ ಕೂಡ ಒಂದಷ್ಟು ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಈಗ ಮುಂದೆ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಾನು ಒಂದು ಕ್ವಿಕ್ ರೀಕ್ಯಾಪ್ ಕೊಡ್ತೀನಿ. ನಾನು ಮೇ ಬಿ ರ್ಯಾಪು ಮಾಡ್ಬೋದು ಇದನ್ನ. ಓಕೆ, ಫಸ್ಟ್ ಥಿಂಗ್ ಏನು ಮೋಷನ್ ಅಂದ್ರೆ ಏನು? ಯಾವ ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂದ್ರೆ ಅದು ಏನಂತಾರೆ ಮೋಷನ್ ಅಲ್ಲಿ ಅಂತ ಹೇಳ್ತೀವಿ. ಮತ್ತೆ ಅದನ್ನು ಏನು ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ರೆಕ್ಟಿಲಿನಿಯರ್ ಮೋಷನ್ ಅಂತ ಹೇಳ್ತೀವಿ. ಓಕೆ, ಮತ್ತೆ ಇನ್ನೊಂದೇನು ಮೇನ್ ಪಾಯಿಂಟ್, ಯಾವ್ದಾದ್ರು ಮೋಷನ್ ಅದು ಸ್ಟ್ರೇಟ್ ಲೈನ್ ಅಲ್ಲಿ ಇರ್ಲಿ, ಒಂದ್ ಪ್ಲೇನ್ ಅಲ್ಲಿ ಇರ್ಲಿ, ಎಲ್ಲೂ ಇರ್ಲಿ, ಅದನ್ನ ಎಲ್ಲ ಕೂಡ್ಸಿ ನಾವು ಅದನ್ನ ಕೈನಮ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆ, ಅದನ್ನು ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್ ಅಂತ. ಅದ್ರಲ್ಲಿ ಏನಾಗುತ್ತೆ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ನೀವು ಒಂದ್ ಕ್ಷಣದಲ್ಲಿ ಏನ್ ವೆಲಾಸಿಟಿ ಇದೆ ಅಂತ ಹೇಳಿದಾಗ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಅದೇ ಮತ್ತೆ ಆವ್ರೇಜ್ ವೆಲಾಸಿಟಿ ಅಂದ್ರೆ ಏನು? ಒಂದು ಟೈಮ್ ರೇಂಜ್ ಅಲ್ಲಿ ಎಷ್ಟು ವೆಲಾಸಿಟಿ ಇದೆ ಅಂತ ಹೇಳೋದನ್ನ ನಾವು ಆವ್ರೇಜ್ ವೆಲಾಸಿಟಿ ಅಂತ ಕರಿತೀವಿ. ಮತ್ತೆ ಬರೋಣ ಸ್ಪೀಡ್ ಬಗ್ಗೆ. ಸ್ಪೀಡ್ ಬಗ್ಗೆ ಏನು ನಮ್ಗೆ ಗೊತ್ತು? ಸ್ಪೀಡ್ ಬಗ್ಗೆ ಗೊತ್ತಿರೋದು ನಮ್ಗೆ ಅದು ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ ಅಂತ. ಅಂದ್ರೆ ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಇದೆ, ಬಟ್ ಸ್ಪೀಡ್ದು ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ. ನಾನ್ ಹೇಳಿದ್ದೀನಿ ನಿಮ್ಗೆ ಮತ್ತೆ ಹೇಳ್ತೀನಿ. ಸೊ ಏನು, ಸ್ಪೀಡ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದಿಷ್ಟು ಅರ್ಥ ಆಯ್ತಾ? ಮುಂದೆ ಹೋಗೋಣ. ನಾನು ಫಾರ್ಮುಲಾಸ್ ಲಾಸ್ಟ್ ರಿವೈಸ್ ಮಾಡ್ತೀನಿ. ಸೊ ಅದಾದ್ಮೇಲೆ ನಾವೇನು ಓದಿದ್ವಿ? ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ವಿ, ಮತ್ತೆ ನಾವು ಗ್ರಾಫಿಕಲಿ ಅದನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಕಲ್ತ್ವಿ. ಗ್ರಾಫಿಕಲಿ ಏನಿತ್ತು? ನಮ್ದು ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ಇಫ್ ಅದು ಚಿಕ್ಕ ಪ್ಲೇಸ್ ಇತ್ತಂದ್ರೆ ವಾಟ್ ವಿಲ್ ಡೂ ಇಸ್ ಅದೇನ್ 2 ಪಾಯಿಂಟ್ಸ್ ಇರುತ್ತಲ್ಲ ಅದನ್ನ ಜಾಯಿನ್ ಮಾಡಿದ್ಮೇಲೆ ಅದು ತುಂಬಾ ಚಿಕ್ಕದಿದ್ದಾಗ ಅದು ಕರ್ವ್ ತರ ಬಂತು. ಆ ಕರ್ವ್ಗೆ ನಾವು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಆ ಪಾಯಿಂಟ್ ನಲ್ಲಿ ವಿಲ್ ಗೆಟ್ ಇಟ್ ಆಸ್ ವಾಟ್? ವೆಲಾಸಿಟಿ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಕಲ್ತ್ವಿ ಆಕ್ಸಿಲರೇಷನ್ ಬಗ್ಗೆ. ಆಕ್ಸಿಲರೇಷನ್ ಅಂದ್ರೆ ಏನು? ಮೊದ್ಲು ಪ್ರಾಬ್ಲಮ್ ಇತ್ತು, ಅದು ಡಿಸ್ಟೆನ್ಸ್ ಜೊತೆನಾ ಅಥವಾ ಟೈಮ್ ಜೊತೆನಾ ಅಂತ. ಬಟ್ ಅದ್ಯಾರು ಗೆಲೀಲಿಯೋ ಕುತ್ಕೊಂಡು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ದಟ್ ಅದು ಡಿಸ್ಟೆನ್ಸ್ ಜೊತೆ ಮಾಡಿದಾಗ ಅದು ಕಾನ್ಸ್ಟೆಂಟ್ ಆಗಿ ಇರಲ್ಲ. ಸೊ ನಮ್ದು ಏನ್ ಡಿಸೈಡ್ ಆಯ್ತಂದ್ರೆ ದಟ್ acceleration is rate of change in velocity with time. ಓಕೆ, ಎಷ್ಟು ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಮುಂದೆದ್ರಲ್ಲಿ ಏನು ನಾವು ಗ್ರಾಫ್ಸ್ ನ ನೋಡಿದ್ವಿ. ಪಾಸಿಟಿವ್ ಆಕ್ಸಿಲರೇಷನ್ ಹೇಗೆ, ನೆಗೆಟಿವ್ ಆಕ್ಸಿಲರೇಷನ್ ಹೇಗೆ, ಮತ್ತೆ ಆಕ್ಸಿಲರೇಷನ್ 0 ಇದ್ದಾಗ ಹೇಗಿರುತ್ತೆ ಅದೆಲ್ಲ ನೋಡಿದ್ವಿ. ಅದಾದ್ಮೇಲೆ ನಾವು ವೆಲಾಸಿಟಿ ಟೈಮ್ ಗ್ರಾಫ್ಸ್ ಗಳ ಬಗ್ಗೆ ನೋಡಿದ್ವಿ. ಸೊ ಅಲ್ಲಿ ಏನಾಯ್ತು? area under the curve represents the displacement over a given time interval ಅಂತ ಗೊತ್ತಾಯ್ತು. ನಾವು ಅದಾದ್ಮೇಲೆ ಏನ್ ಕಲ್ತ್ವಿ? ನಾವು ಕೈನಮ್ಯಾಟಿಕ್ ಈಕ್ವೇಶನ್ಸ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಬಗ್ಗೆ ಕಲ್ತ್ವಿ. ಅದ್ರಲ್ಲಿ ಏನೇನಿತ್ತು? ಅದ್ರಲ್ಲಿ ನಾವು ಕಲ್ತ್ವಿ ದಟ್ ಅದ್ರಲ್ಲಿ ನಾವು ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಯಾವಾಗ ಕರಿತೀವಿ? ನಾವು ಆ ತರ ಕರೆಯೋದು ಓನ್ಲಿ ವೆನ್ ರೇಷನ್ ಏನದ ಅದು 0 ಇದೆ. ಅಂದ್ರೆ ಅದರ ಅರ್ಥ ಏನಿದೆ? ವೆಲಾಸಿಟಿ ಏನಿದೆಯಲ್ಲ ಅದು ಒಂದೇ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದೇನು ಜಾಸ್ತಿ ಇನ್ಕ್ರೀಸ್ ಆಗ್ತಿಲ್ಲ, ಕಡಿಮೆ ಇನ್ಕ್ರೀಸ್ ಆಗ್ತಿಲ್ಲ. ಅಂದ್ರೆ ನಮ್ದು ವೆಲಾಸಿಟಿ ಮೊದ್ಲು 5 ಇತ್ತು, ಅದಾದ್ಮೇಲೆ 10 ಆಯ್ತು, ಅದಾದ್ಮೇಲೆ 15 ಆಯ್ತು, ಅದಾದ್ಮೇಲೆ 25 ಆಯ್ತು. ಸೊ ಅದು ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆ, ಅದಾದ್ಮೇಲೆ ನಾವ್ ಇನ್ನೊಂದೇನ್ ಕಲ್ತ್ವಿ? ನಾವು ಅದನ್ನ ಈಗ ಡಿರೈವ್ ಮಾಡೋ ಟೈಮಲ್ಲಿ ನಾವು ಏನು ಸಿಂಪಲ್ ಡೆಫಿನೇಷನ್ಸ್ ನ ನೆನ್ಪಿಟ್ಕೊಂಡ್ವಿ. ನಾವೇನೇನ್ ಕಲ್ತ್ವಿ? V0 ಅಂದ್ರೆ ಇನಿಷಿಯಲ್ ವೆಲಾಸಿಟಿ, V ಅಂದ್ರೆ ಫೈನಲ್ ವೆಲಾಸಿಟಿ, ಮತ್ತೆ X ಅಂದ್ರೆ ಅದೇನ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್, ಆ ತರ ಎಲ್ಲ ಕಲ್ತ್ವಿ. ಟೈಮ್ ಅಂತೂ ಟೈಮ್ ಇರುತ್ತೆ, ಆಕ್ಸಿಲರೇಷನ್ ಅಂತ ಇರುತ್ತೆ. ಸೊ ಇದನ್ನ ಎಲ್ಲ ಕಲ್ತ್ವಿ. ಇದು ಆದ್ಮೇಲೆ ನಾವು ಇದನ್ನ ಏನಂದ್ವಿ? ಇನಿಷಿಯಲಿ ನಾವೇನ್ ತಿಳ್ಕೊಂಡಿದ್ವಿ? ಅದ್ ನಮ್ದೇನ್ ಡಿಸ್ಪ್ಲೇಸ್ಮೆಂಟ್ ಇರುತ್ತಲ್ಲ ಅದು 0 ಇರುತ್ತೆ ಅಂತ. ಬಟ್ ಅದೇನಾಯ್ತು ನಮ್ಗೆ? ಅದಾದ್ಮೇಲೆ ಸೇಮ್ ಇರಲ್ಲ. ಆ ಡಿಸ್ಪ್ಲೇಸ್ಮೆಂಟ್ ನಾವು X0 ಅಂತ ಇನಿಷಿಯಲ್ ಆಗಿ ಕನ್ಸಿಡರ್ ಮಾಡಿದ್ವಿ. ಸೊ ಆ ತರ ಕನ್ಸಿಡರ್ ಮಾಡಿದಾಗ ನಮ್ದೇನಾಯ್ತು?
ನಮ್ದು ಈಕ್ವೇಶನ್ಸ್ ಅಲ್ಲಿ ಒಂದು ಚಿಕ್ಕ ಚೇಂಜ್ ಬಂತು. ಆ ಚೇಂಜ್ ಅಂದ್ರೆ ಏನು? ಆ ಚೇಂಜ್ ಅಂದ್ರೆ ನಮ್ದೇನದು ಎಕ್ಸ್ ಇತ್ತಲ್ಲ ಎಲ್ಲಾ ಕಡೆ, ಅದ್ರ ಬದಲಾಗಿ ಎಕ್ಸ್ ನಾಟ್ ಅಂತ ಬಂತು. ಸೊ ನಾವು ಏನ್ ಬರೀತಿದ್ವಲ್ಲ, ಎಕ್ಸ್ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ, ಅದು ಹೋಗ್ಬಿಟ್ಟು ಎಕ್ಸ್ ಇಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ತರ ಆಯ್ತು. ಸೊ ಇದು ಕಲ್ತ್ವಿ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ? ನಾವ್ ಕಲ್ತ್ವಿ ಕ್ಯಾಲ್ಕುಲಸ್ ನಿಂದ ಹೇಗ್ ಡಿರೈವ್ ಮಾಡೋದು ಅಂತ. ಕ್ಯಾಲ್ಕುಲಸ್ ನಿಂದ ಹೇಗ್ ಡಿರೈವ್ ಮಾಡಿದ್ವಿ ನಾವು? ಸೊ ನಾವ್ ಅದನ್ನ ಏನು ನಾರ್ಮಲ್ ವಿ ಇಸ್ ಎ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ಇಂದ ಮಾಡಿದ್ವಿ. ಅದಾದ್ಮೇಲೆ ವಿ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್ ಇಂದ ಮಾಡಿದ್ವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಏನೋ ಕಾಂಪ್ಲೆಕ್ಸ್ ತರ ಅನ್ಸಿರ್ಬೋದು ನಿಮ್ಗೆ, ಬಟ್ ಅದು ಅಷ್ಟೊಂದು ಏನಿಲ್ಲ. ಸೊ ಇಟ್ ಇಸ್ ಲೈಕ್ ಫಸ್ಟ್ ಏನ್ ಮಾಡ್ತೀವಿ ನಾವು, ಎ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ಅಂತ ನಮ್ಗೆ ಗೊತ್ತು. ಅದಾದ್ಮೇಲೆ ನಾವು ಬರಿತೀವಿ ಡಿ ವಿ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ. ಸೊ ಆ ತರ ಮಾಡಿದಾಗ ನಾವು ಏನು ಇಲ್ಲ ಎಕ್ಸ್ಟ್ರಾ ಆಡ್ ಮಾಡಿದೀವಿ ಅಷ್ಟೇ. ಯಾಕೆ ಹೇಳಿ? ಅದು ಕ್ಯಾನ್ಸಲ್ ಮಾಡಿದಾಗ ಇನ್ನೇನ್ ಡಿ ವಿ ಬೈ ಡಿ ಟಿನೇ ಆಗುತ್ತೆ. ಸೊ ನಾನು ನಾನೇನ್ ಡಿ ಎಕ್ಸ್ ಬೈ ಡಿ ಟಿ ಇತ್ತಲ್ವಾ, ಅದನ್ನ ನಾನು ವಿ ಡಿ ವಿ ಬೈ ಡಿ ಎಕ್ಸ್ ಅಂತ ಬರಿತೀನಿ. ಆ ತರ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಬಂತು ನಮ್ದು ಈಕ್ವೇಶನ್ಸ್. ಮತ್ತೆ ನಾನ್ ನಿಮ್ಗೆ ಇನ್ನೊಂದೇನೋ ಹೇಳ್ತೀನಿ, ನಾವ್ ಇದನ್ನ ಎಲ್ಲ ನಮ್ ಆಕ್ಸಿಲರೇಷನ್ ಯೂನಿಫಾರ್ಮ್ ಇದ್ದಾಗ ಯೂಸ್ ಮಾಡ್ಬೋದು. ಬಟ್ ಇದೇನ್ ಕ್ಯಾಲ್ಕುಲಸ್ ಮೆಥಡ್ ಇದೆಯಲ್ಲ, ಯಾವ ತರ ನಾವು ಡಿರೈವ್ ಮಾಡಿದೀವಿ, ಅದನ್ನ ನಾವು ನಾನ್ ಯೂನಿಫಾರ್ಮ್ ಕ್ಯಾಲ್ಕುಲಸ್ ಇದ್ದಾಗ ಕೂಡ ಮಾಡ್ಬೋದು. ಓಕೆ, ಸೊ ಇಷ್ಟೆಲ್ಲ ಅರ್ಥ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್, ಸೊ ನಾವು ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಅದೇನು ನಾನು ಇನ್ನೊಂದ್ಸಲ ಬೇಗ ಬೇಗ ಹೇಳ್ಬಿಡ್ತೀನಿ. ನಾವು ಡಿರೆಕ್ಷನ್ಸ್ ಎವ್ರಿ ಟೈಮ್ ಮೇಲೆ ಹೋದಾಗ ಪಾಸಿಟಿವ್ ಅಂತ ತಗೊಂತೀವಿ, ಕೆಳಗಡೆ ಬಂದಾಗ ನೆಗೆಟಿವ್ ಅಂತ ತಗೊಂತೀವಿ. ಸೊ ಇಟ್ ಇಸ್ ಲೈಕ್ ಹೇಗೆ ಅಂದ್ರೆ, ನಾನು ಮೊದ್ಲೇ ನಂದು ಮೆಂಟಲಿ ನಾನ್ ಡಿಸೈಡ್ ಮಾಡ್ಬೇಕು ನಾನು ಯಾವ ಡೈರೆಕ್ಷನ್ ಅಲ್ಲಿ ಪಾಸಿಟಿವ್ ತಗೊಂತಿದೀನಿ, ಯಾವ ಡೈರೆಕ್ಷನ್ ಅಲ್ಲಿ ನೆಗೆಟಿವ್ ತಗೊಂತಿದೀನಿ ಅಂತ. ಸೊ ಅದು ಒಂದು ಮಾಡ್ಬೇಕು. ಅದು ಮಾಡಿದ್ಮೇಲೆ ಆ ಈಕ್ವೇಶನ್ಸ್ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಬೇಕು. ಅಂದ್ರೆ ಇನಿಷಿಯಲಿ ಏನಿತ್ತು, ಫೈನಲಿ ಏನಾಯ್ತು, ನಾನ್ ಯಾವ ಪಾಯಿಂಟ್ ನಿಂದ ಯಾವ ಪಾಯಿಂಟ್ ವರೆಗೂ ಆ ಡಿಸ್ಟೆನ್ಸ್ ಅಥವಾ ವೆಲಾಸಿಟಿ ಎಲ್ಲ ತಗೊಂತಿದೀನಿ, ಅದನ್ನ ಎಲ್ಲ ಡಿಸೈಡ್ ಮಾಡ್ಬೇಕು ನಾವು. ಓಕೆ, ಇಷ್ಟೆಲ್ಲ ಗೊತ್ತಾಯ್ತು. ಅದಾದ್ಮೇಲೆ ನಾವು ಫ್ರೀ ಫಾಲ್ ಬಗ್ಗೆ ಮಾತಾಡ್ತೀವಿ. ಫ್ರೀ ಫಾಲ್ ಅಂದ್ರೆ ಏನು? ಒಂದು ಆಬ್ಜೆಕ್ಟ್ ನ ನಾವ್ ರಿಲೀಸ್ ಮಾಡ್ತೀವಿ, ಅದು ಕೆಳಗಡೆ ಬೀಳ್ತಾ ಇದೆ. ಅದ್ ಕೆಳಗಡೆ ಟೈಮ್ ಅಲ್ಲಿ ಅದೇನ್ ಏರ್ ರೆಸಿಸ್ಟೆನ್ಸ್ ಇದೆಯಲ್ಲ, ಅದು ಸ್ವಲ್ಪನೂ ಬರೋದಿಲ್ಲ, ಇರ್ಲಾರ್ದಾಗ ನಾವ್ ಅದನ್ನ ಫ್ರೀ ಫಾಲ್ ಅಂತ ಕರಿತೀವಿ. ನಮ್ದು ಏನು ಅದ್ರ ವ್ಯಾಲ್ಯೂ ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಕಲ್ತ್ವಿ, ಗ್ರಾಫ್ಸ್ ನೋಡಿದ್ವಿ. ಅದಾದ್ಮೇಲೆ ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್, ನಾನ್ ಲಾಸ್ಟ್ ಕ್ಲಾಸ್ ತಾನೆ ಇದನ್ನ ಮಾಡ್ಸಿದ್ದೆ. ಅದಂದ್ರೆ ಏನು? ನಾವು ಒಂದು ಆಬ್ಜೆಕ್ಟ್ ನ ಡ್ರಾಪ್ ಮಾಡ್ತೀವಿ ಅಲ್ವಾ, ಸೊ ಅದು ಬೀಳೋ ಟೈಮ್ ಅಲ್ಲಿ ದ ಡಿಸ್ಟೆನ್ಸ್ ಟ್ರಾವಲ್ಸ್ ಇನ್ ಈಕ್ವಲ್ ಅಮೌಂಟ್ ಆಫ್ ಟೈಮ್. ಓಕೆ, ಒಂದು ಲೈಕ್ ಟೌ ತಗೊಂಡಿದ್ದೀವಲ್ವಾ, ಸೊ ಟೌ, ಅದಾದ್ಮೇಲೆ ಫುಲ್ ಯಾವ್ದು 0 ಟೌ, 2 ಟೌ, 3 ಟೌ ಆ ತರ ಹೋಗ್ತಾ ಇತ್ತು. ಬಟ್ ಎಲ್ಲಾ ಟೈಮ್ ಡಿಫ್ರೆನ್ಸ್ ಏನು ಟೌ ಅಲ್ವಾ, ಸೊ ಇಟ್ ವಾಸ್ ವಾಟ್ ಈಕ್ವಲ್ ಟೈಮ್. ಸೊ ಹಾಗಿದ್ದಾಗ ಅದ್ರದ್ದು ನಮ್ಗೆ ಬಂತು. ಅದಾದ್ಮೇಲೆ ನಾವು ಅದು ಕ್ಯಾಲ್ಕುಲೇಟ್ ಮಾಡಿದಾಗ ನಾನು ಈಚ್ ಟೈಮ್ ಅಲ್ಲಿ ಎಷ್ಟಿತ್ತು, ಅದಾದ್ಮೇಲೆ ಆ ಡಿಸ್ಟೆನ್ಸ್ ಡಿಫ್ರೆನ್ಸ್ ಏನಿತ್ತು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಆಡ್ ನಂಬರ್ಸ್ ರೇಷಿಯೋ ಬಂತು. ಅಂದ್ರೆ 1:3:5:7:9:11 ಈ ತರ ಬಂತು. ಅದಾದ್ಮೇಲೆ ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ವಿ. ಆ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಮ್ಗೆ. ಒಂದು ಗಾಡಿ ಹೋಗ್ತಾ ಇದೆ, ನಾನು ಬ್ರೇಕ್ ಸಡನ್ ಆಗಿ ಹಾಕಿದ್ಮೇಲೆ ಇಟ್ ಈಸ್ ಇಂಪಾಸಿಬಲ್ ದಟ್ ಅವಾಗ್ಲೇ ನಿಲ್ಲುತ್ತೆ ಅಲ್ವಾ. ಅದು ಒಂದು ರೇಂಜ್ ತನ ಹೋಗಿ ನಿಲ್ಲುತ್ತೆ. ನಾನ್ ಫುಲ್ ಸಡನ್ ಆಗಿ ಜೋರಾಗಿ ಬ್ರೇಕ್ ಹಾಕ್ದೆ ಅಂದ್ರೂ ಅಟ್ಲೀಸ್ಟ್ 1 ಮೀಟರ್ ಆದ್ರೂ ಮುಂದೆ ಹೋಗುತ್ತೆ. ಅದೇನದು ನಾನು ಬ್ರೇಕ್ ಹಾಕಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತಲ್ವಾ, ಅದನ್ನ ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಗೊತ್ತಾಯ್ತು ನಮ್ಗೆ. ಅದಾದ್ಮೇಲೆ ನಮ್ಗೆ ಫಾರ್ಮುಲಾನು ಗೊತ್ತಾಯ್ತು. ಇಲ್ಲಿ ತೋರಿಸ್ತೀನಿ. ಇದು ಫಾರ್ಮುಲಾ. ಆಕ್ಚುಲಿ ನಿಮ್ಗೆ ಈ ಫಾರ್ಮುಲಾ ಬೈ ಹಾರ್ಟ್ ಮಾಡೋದ್ ಬೇಕಾಗಿಲ್ಲ. ನೀವು ಅದೇನ್ 3 ಈಕ್ವೇಶನ್ಸ್ ಇದೆಯಲ್ಲ, ಅದನ್ನ ನೀವ್ ನೆನ್ಪಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದನ್ನ ಮಾಡಿದ್ರಿ ಅಂದ್ರೆ ನಿಮ್ಗೆ ಬೇರೆ ಎಲ್ಲಾನು ನೀವು ಡಿರೈವ್ ಮಾಡ್ಕೋಬಹುದು. ಅದಾದ್ಮೇಲೆ ನಾವು ರಿಯಾಕ್ಷನ್ ಟೈಮ್ ಬಗ್ಗೆ ಮಾತಾಡ್ವಿ. ರಿಯಾಕ್ಷನ್ ಟೈಮ್ ಅಂದ್ರೆ ಏನು? ನಾವು ಏನೋ ಒಂದು ಆಬ್ಜೆಕ್ಟ್ ಡ್ರಾಪ್ ಮಾಡ್ತಾ ಇದೀವಿ, ಲೈಕ್ ಲೆಟ್ಸ್ ಸೇ ಅದನ್ನು ಬೇಡ, ನಿಮ್ ಫ್ರೆಂಡ್ ನಿಮ್ ಹತ್ರ ಒಂದು ಬಾಲ್ ಎಸಿತಾರೆ. ಅದು ಸಡನ್ ಆಗಿ ನೀವ್ ಅದನ್ನ ಹಿಡಿಯಕ್ ಹೋಗ್ತಿರಲ್ಲ, ಅದೇನ್ ಸಡನ್ ಆಗಿ ಅದು ಆ ಟೈಮ್ ನೀವ್ ಅದನ್ನ ನೋಡಿ ನಿಮ್ ಬ್ರೈನ್ ಅಲ್ಲಿ ಅದು ರಿಯಾಕ್ಷನ್ ಆಗಿ, ಓಕೆ, ನಿಮ್ ನರ್ವಸ್ ಸಿಸ್ಟಮ್ ಅದು ಒಪ್ಕೊಂಡಿ, ಓಕೆ ಐ ಹ್ಯಾವ್ ಟು ರಿಯಾಕ್ಟ್ ಅಂತ. ಅದೇನ್ ಅದು ಟೈಮ್ ಇರುತ್ತಲ್ಲ, ನೀವ್ ಅದನ್ನ ನೋಡಿ ನೀವ್ ರಿಯಾಕ್ಟ್ ಮಾಡತನ
ಅದನ್ನ ನಾವು ರಿಯಾಕ್ಷನ್ ಟೈಮ್ ಅಂತ ಕರಿತೀವಿ. ಓಕೆ, ಇಷ್ಟೆಲ್ಲ ಗೊತ್ತಾಯ್ತು ನಮ್ಗೆ. ಸೊ ಫಾರ್ಮುಲಾಸ್ ನೋಡ್ಬಿಡೋಣ. ಎಲ್ಲಿದೆ? ಇಲ್ಲಿ. ಸೊ ಫಸ್ಟ್ ನಾವೇನು ವಿ ಇಸ್ ಈಕ್ವಲ್ ಟು ಲಿಮಿಟ್. ಇದು ಅಂದ್ರೆ ಏನು? ದಿಸ್ ಇಸ್ ಲಿಮಿಟ್ ಎಲ್ಲಿ ಬರುತ್ತೆ ಅದು ಇನ್ಸ್ಟಂಟೇನಿಯಸ್ ಆಗಿ ಇರುತ್ತೆ, ಅದನ್ನ ನೆನಪು ಇಟ್ಕೊಳ್ಳಿ. ಸಾರಿ. ಅದಾದ್ಮೇಲೆ ಆಕ್ಸಿಲರೇಷನ್, ಅದನ್ನು ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಹೇಗಿರುತ್ತೆ? ಲಿಮಿಟ್ ಯಾವುದು ಗೆಸ್ ಮಾಡಿ? ಲಿಮಿಟ್ ಎ ಬಾರ್, ಯಾಕಂದ್ರೆ ಇಲ್ಲಿ ನೋಡಿ ವಿ ಬಾರ್ ಎ ಬಾರ್, ನಾನು ಇಲ್ಲಿ ಡೆಲ್ಟಾ ಟಿ ಟೆನ್ಸ್ ಟು 0 ಅಂತ ಹಾಕಿದ್ದೀನಿ. ದಟ್ ಇಸ್ ಈಕ್ವಲ್ ಟು ಲಿಮಿಟ್. ನಾನೇನ್ ಹೇಳಿದೀನಿ? ಆಕ್ಸಿಲರೇಷನ್ ಇಸ್ ಆಲ್ವೇಸ್ ಚೇಂಜ್ ಇನ್ ವೆಲಾಸಿಟಿ ವಿತ್ ಟೈಮ್ ಅಲ್ವಾ? ಸೊ ಇಟ್ ಇಸ್ ಡೆಲ್ ವಿ ಬೈ ಡೆಲ್ ಟಿ. ಓಕೆ, ಎಷ್ಟು ಗೊತ್ತಾಯ್ತು? ಸಿಮಿಲರ್ಲಿ ಡಿ ವಿ ಬೈ ಟಿ ಟಿ ಅಷ್ಟೇ. ಅದಾದ್ಮೇಲೆ ನಾವು ಮೇನ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ, ರೈಟ್? ದೆನ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ದೆನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2a ಎಕ್ಸ್, ರೈಟ್? ಇದು ಎಕ್ಸ್ ಏನಿದೆ ಅಲ್ವಾ, ಅದು ಎಲ್ಲಾ ಕಡೆ ಎಕ್ಸ್ ಇರುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಇಟ್ ಕುಡ್ ಬಿ ಎಸ್ ಆಲ್ಸೋ ಅಟ್ ಫ್ಯೂ ಪ್ಲೇಸಸ್ ಇನ್ ಎವ್ರಿಥಿಂಗ್. ಓಕೆ, ಸೊ ನೀವು ಅದ್ರದ್ದು ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಓಕೆ, ಇದೆಲ್ಲ ನಾವು ಕಲ್ತ್ವಿ, ರಿವೈಸ್ ಮಾಡಿದ್ವಿ. ನಾನೇನ್ ಹೇಳಿದೆ ನಿಮ್ಗೆ? ಇದೇನ್ ಎಕ್ಸ್ ಇದೆಯಲ್ಲ, ಇದ್ರದ್ದು ಬದ್ಲಲ್ಲಿ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂತ ಬರಿಬೇಕು. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ಸ್ಗೆ ಬರೋಣ. ನಾನು ಒಂದಿಷ್ಟು ಕ್ವೆಶನ್ಸ್ ಮಾಡಿಸಿದ್ದೆ ನಿಮ್ಗೆ. ಡ್ರಂಕರ್ಡ್ ಕ್ವೆಶನ್ ಆಯ್ತು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ 2.5 ಕ್ವೆಶನ್. ಸೊ ಯಾ, ಓಕೆ, ಲೆಟ್ಸ್ ಬಿಗಿನ್. ಸೊ ನಾನು ಈಗಲೂ ಹೇಳ್ತೀನಿ ನಿಮ್ಗೆ, ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಅವಾಗವಾಗ, ಕ್ವೆಶನ್ ಸಾಲ್ವ್ ಮಾಡಿ, ಇಷ್ಟೊಂದು ಸಾಲ್ವ್ ಮಾಡಿ. ನೀವು ಅದನ್ನ ರಿಗ್ರೆಟ್ ಮಾಡೋದೇ ಇಲ್ಲ. ನಾನು ಅದಾದ್ಮೇಲೆ ಅಲ್ವಾ ನಿಮ್ಗೆ ಅನ್ಸ್ಬಾರ್ದು, ಓ ನಾನು ಈ ಕ್ವೆಶನ್ ಮಾಡ್ಬೇಕಾಗಿತ್ತು, ಆ ತರ ಏನೋ ಅನ್ಸ್ಬಾರ್ದು. ಸೊ ಫೀಲ್ move on. Yeah. A car moving along a straight highway with a speed of 126 km per hour is brought to a stop within a distance of 200 meters. What is the retardation of the car? Assumed uniform, and how long does it take for the car to stop? So ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು? ಅಸ್ಯೂಮ್ಡ್ ಯೂನಿಫಾರ್ಮ್. ಏನು? ರಿಟಾರ್ಡೇಷನ್ ವಾಸ್ ಅಸ್ಯೂಮ್ಡ್ ಟು ಬಿ ಯೂನಿಫಾರ್ಮ್. ಅದರ ಅರ್ಥ ಏನು? that we can apply the kinematic equations, right? So let's do it. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಅದು ಒಂದು ಸ್ಪೀಡ್ ಕೊಟ್ಟಿದ್ದಾರೆ. ಏನು? ಕಾರು ಒಂದು ಹೈವೇ ಮೇಲೆ ಹೋಗ್ತಾ ಇತ್ತು, ಅದರದ್ದು ಸ್ಪೀಡ್ ಇತ್ತು. ನಾನು ಸ್ಪೀಡ್ ನ ವಿ ಅಂತಾನೆ ಬರೀತೀನಿ. ಸೊ ಇಟ್ ಇಸ್ 126 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಅದಾದ್ಮೇಲೆ ಇಟ್ಸ್ ಬ್ರಾಟ್ ಟು ಅ ಸ್ಟಾಪ್ ವಿತ್ ಇನ್ ಅ ಡಿಸ್ಟೆನ್ಸ್ ಆಫ್ 200 ಮೀಟರ್. ಸೊ ಅವ್ರ ಏನಂದ್ರು, ಅದು ಏನ್ ನಾನು ನಿಮ್ಗೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಅದು ಅಪ್ಲೈ ಆಗುತ್ತೆ ಇಲ್ಲಿ. ಏನು? ಆ ಕಾರ್ ಏನಿತ್ತಲ್ಲ, ಅದು ನಾನು ಬ್ರೇಕ್ ಹಾಕಕ್ ಸ್ಟಾರ್ಟ್ ಮಾಡಿದೆ. ಸೊ ಹಂಗಿದ್ದಾಗ ಅದು ಸ್ಲೋ ಆಗ್ತಾ 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 ಹೋಗಿ ನಿಲ್ಲುತ್ತೆ. ಸೊ ಅದೇನ್ ಡಿಸ್ಟೆನ್ಸ್ ಇದೆಯಲ್ಲ, ನಾನು ಡಿ ಅಂತಾನೆ ಬರೀತೀನಿ, ಅಥವಾ ನಾನು ಎಸ್, ಸೊ ದಟ್ ನಿಮ್ಗೆ ದಿಸ್ ನ್ಯೂ ಟರ್ಮ್ ಗೊತ್ತಾಗ್ಬೇಕಲ್ವಾ. ಸೊ ನಾನು ಎಸ್ ಅಂತ ಬರೀತೀನಿ. ಎಸ್ ಬರ್ದಾಗ ಏನ್ ಬಂತು ನಂದು? ವಾಟ್ ಇಸ್ ಇಟ್? 200 ಮೀಟರ್ ಅಂದಿದ್ದಾರೆ. ಓಕೆ, ಈಗ ನೋಡಿ, ಇದು ಮೀಟರ್ ಅಲ್ಲಿದೆ, ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ. ಅದ್ ಸರಿ ಹೋಗಲ್ಲ ಅಲ್ವಾ? ಅದಕ್ಕೆ ನಾನು ಇದನ್ನ ಕನ್ವರ್ಟ್ ಮಾಡ್ಬೇಕು. ಹೇಗ್ ಕನ್ವರ್ಟ್ ಮಾಡೋದು? ಸೊ ಯಾವಾಗ ಕಿಲೋಮೀಟರ್ ಪರ್ ಅವರ್ ನಿಂದ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ತಿದ್ವಿ, ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ ಇಂಟು 5/18 ಮಾಡ್ಬೇಕು ಅಂತ. ಸೊ ನಾನು ಇದನ್ನ ಮಾಡಿದಾಗ ನಂಗೆ 35 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಓಕೆ, ಕೂಲ್ ಎನಫ್. ನೆಕ್ಸ್ಟ್ ಅದಾದ್ಮೇಲೆ ಏನ್ ಹೇಳಿದ್ದಾರೆ? ಅವರು ರಿಟಾರ್ಡೇಷನ್ ಕೇಳಿದ್ದಾರೆ ನಮ್ಗೆ, ರೈಟ್? ಫಸ್ಟ್ ರಿಟಾರ್ಡೇಷನ್ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನಾನು ಹೇಳಿದೀನಿ ನಿಮ್ಗೆ ಮೊದ್ಲೇ, ನೆಗೆಟಿವ್ ಆಕ್ಸಲರೇಷನ್, ರಿಟಾರ್ಡೇಷನ್ ಅಂಡ್ ಡಿಸೆಲರೇಷನ್, ಆಲ್ ದೀಸ್ ಥಿಂಗ್ಸ್ ಆರ್ ದ ಸೇಮ್. ಓಕೆ, ಅದೆಲ್ಲ ಏನು ಇಲ್ಲ, ಸ್ಲೋ ಡೌನ್ ಆಗ್ತಿದೆ ಅಂತ ಅರ್ಥ. ಅಂದ್ರೆ ನಾವು ಬ್ರೇಕ್ ಹಾಕ್ತಿದೀವಿ ಅಥವಾ ಏನೋ ಮಾಡ್ತಿದೀವಿ, ನಾವು ನಿಂತ್ಕೊಳಕ್ ಹೋಗ್ತಾ ಇದೀವಿ ಅನ್ನಂಗೆ. ಓಕೆ, ಸೊ ಅದು ಆಯ್ತು. ಈಗ ನಾವು ಜಸ್ಟ್ ಇಕ್ವೇಶನ್ ಹಾಕೋಣ. ನಮ್ಗೆ ಟೈಮ್ ಗೊತ್ತಿಲ್ಲ, ಆಕ್ಸಿಲರೇಷನ್ ಹುಡುಕ್ಬೇಕು. ಓಕೆ, ಅಂಡ್ ದೆನ್ ವಿ ಇದೆ, ಎಸ್ ಇದೆ. ಸೊ ವಾಟ್ ಇಸ್ ದ ಮೋಸ್ಟ್ ಲೈಕ್, ಅದರಲ್ಲಿ ನಮ್ಗೆ ಫೈನಲ್, ದಿಸ್ ಇಸ್ ವಿ ನಾಟ್ ಇನಿಷಿಯಲ್, ಫೈನಲ್ ಏನಾಗುತ್ತೆ? ಸ್ಟಾಪ್ ಆಗುತ್ತೆ. ಸೊ 0 ಇದೆ. ಸೊ ವಿ ನೋ ದಿಸ್
this and this. ಸೊ ನಾನು ಯಾವ್ದು ಫಾರ್ಮುಲಾ ಹಾಕ್ತೀನಿ, ನಾನು ಹಾಕೋದು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ ಟು ಎ ಎಸ್ ಎಸ್ ಎಕ್ಸ್ ಡಿ. ಅದು ಸೇಮ್ ನಾನು ಮತ್ತೆ ಹೇಳ್ತಿದ್ದೀನಿ. ಅದಾದ್ಮೇಲೆ ನಾನು ಏನ್ ಹಾಕ್ತೀನಿ, ವಿ ಸ್ಕ್ವೇರ್ ಏನಿದೆ ನಂದು 0 ಆಗುತ್ತೆ ಅಲ್ವಾ. ವಿ ನಾಟ್ ಸ್ಕ್ವೇರ್ ಬಂದ್ಬಿಟ್ಟು ನಾನು 126 ನ ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡಿದಾಗ 35 ಆಯ್ತು. ಸೊ 35 ಸ್ಕ್ವೇರ್ ಪ್ಲಸ್ 2 ಎ. ನಾನು ಎನ ಅದೇ ತರ ಇಡ್ತಿದ್ದೀನಿ. ಐ ಡೋಂಟ್ ಒನ್ ಪುಟ್ ದಿ ಸೈನ್, ಯಾಕಂದ್ರೆ ನಮ್ಗೆ ಗೊತ್ತು ಅದು ನೆಗೆಟಿವ್ ಆನೇ ಬರುತ್ತೆ ಅಂತ. ಬಟ್ ಈಗ ಯಾವ್ದು ನನ್ಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ ನಾನು ಡೈರೆಕ್ಟ್ ಆಗಿ ಅದ್ರ ಜೊತೆ ಸೈನ್ ಏನು ಹಾಕೋದಿಲ್ಲ. ನಮ್ದು ಎಸ್ ಏನು 200 ಮೀಟರ್. ಓಕೆ, ಸೊ ಇದು ಆ ಕಡೆ ಹೋಯ್ತು. -35 ಸ್ಕ್ವೇರ್ is equal to 2a by into 200. ಸೊ ನಮ್ಗೆ ಇದರಿಂದ ಬಂತು ಆಕ್ಸಿಲರೇಷನ್ is equal to -3.0625 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದು ನೀವು ಬರೆಯೋ ಟೈಮ್ ಅಲ್ಲಿ ಒಂದ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಯಾವಾಗ ಆಕ್ಸಿಲರೇಷನ್ ಕೇಳಿರ್ತಾರೆ ಯು ವಿಲ್ ರೈಟ್ ಇಟ್ ಆಸ್ ಆಕ್ಸಿಲರೇಷನ್ is equal to -3.0625 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ಅವರು ರಿಟಾರ್ಡೇಷನ್ ಕೇಳಿದ್ದಾರೆ ಅಂದ್ರೆ my retardation is 3.0625 meter per second square. ನಾನು ನೆಗೆಟಿವ್ ಆಲ್ರೆಡಿ ವ್ಯಾಲ್ಯೂನ ಇನ್ನ ಮತ್ತೆ ನೆಗೆಟಿವ್ ಅಂತ ಬರೆಯಲ್ಲ, ಹೌದಾ. ಸೊ ಅದೇ ತರ ನೆನ್ಪಿಟ್ಕೊಳ್ಳಿ. ಓಕೆ, ಅದೊಂದು. ಅವರು ಇನ್ನೊಂದು ಪಾರ್ಟ್ ಕ್ವೆಶನ್ ಕೇಳಿದ್ದಾರೆ, ಹೌ ಲಾಂಗ್ ಡಸ್ ಇಟ್ ಟೇಕ್ ಫಾರ್ ದ ಕಾರ್ ಟು ಸ್ಟಾಪ್. ಓಕೆ, ಇದನ್ನ ಹೇಗ್ ಮಾಡೋದು, ಅವರು ಟೈಮ್ ಕೇಳಿದಾರೆ. ನಂಗೆ ಆಕ್ಸಿಲರೇಷನ್ ಗೊತ್ತು, ಮತ್ತೆ ಏನಂತಾರೆ ನಂಗೆ ಡಿಸ್ಟೆನ್ಸ್ ಏನು ಬೇಕಾಗಿಲ್ಲ, ನಂಗೆ ಫೈನಲ್ ವೆಲಾಸಿಟಿ ಗೊತ್ತು, ಇನಿಷಿಯಲ್ ಗೊತ್ತು. ಸೊ ನಾನು ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ.ಟಿ ಅಂತ ಬರ್ದೆ ಅಂದ್ರೆ ಯು ಇಸ್ ಇನಿಷಿಯಲ್ ವೆಲಾಸಿಟಿ, ರೈಟ್, ಅಂಡ್ ವಿ ಇಸ್ ಫೈನಲ್ ವೆಲಾಸಿಟಿ. ನಮ್ದು ಇನಿಷಿಯಲ್ ಏನಾಯ್ತು 35, ಫೈನಲ್ ಏನಾಯ್ತು 0. ಇದು ಬಂದ್ಬಿಟ್ಟು ಇದು ಟೈಮ್ ಐ ಹ್ಯಾವ್ ಟು ಫೈಂಡ್ ಔಟ್. ಸೊ 0 is equal to 35 minus 3.0625 t, right? ಸೊ ನಾನು ಟೈಮ್ ಬಂದ್ಬಿಟ್ಟು ನಂದು 11.44 seconds ಅಂತ ಬಂತು. ಸೊ what will I write it as? Retardation is equal to 3.0625 meter per second square. ಇದನ್ನ ಅಬ್ಸರ್ವ್ ಮಾಡಿ, ನಾನು ಮೈನಸ್ ಹಾಕಿಲ್ಲ ಯಾಕಂದ್ರೆ ನಾನು ರಿಟಾರ್ಡೇಷನ್ ಯೂಸ್ ಮಾಡಿದ್ದೀನಿ. ಸೊ ಇದು ತುಂಬಾ ಈಸಿ ಇತ್ತಲ್ಲ ಕ್ವೆಶನ್. ಈಗ ಮುಂದೆ ಹೋಗೋಣ. ಮುಂದೆ ಏನಿದೆ, ಅ ಪ್ಲೇಯರ್ ಥ್ರೋಸ್ ಅ ಬಾಲ್ ಅಪ್ವರ್ಡ್ಸ್ ವಿತ್ ಅನ್ ಇನಿಷಿಯಲ್ ಸ್ಪೀಡ್ ಆಫ್ 29.4 ಮೀಟರ್ ಪರ್ ಸೆಕೆಂಡ್. ಓಕೆ, ಅದು ಏನು, ಬಾಲ್ ಮೇಲೆ ಹಾಕಿದಾನೆ, ಇನಿಷಿಯಲ್ ಸ್ಪೀಡ್, ನಾನು ಇನಿಷಿಯಲ್ ಸ್ಪೀಡ್ ಯು ಅಂತ ಬರೀತೀನಿ. ಸೊ 29.4 ಮೀಟರ್ ಪರ್ ಸೆಕೆಂಡ್. ಓಕೆ, what is the direction of acceleration during the upward motion of the ball? ನಾವೇನ್ ಓಕೆ, ಸೊ ಅಪ್ವರ್ಡ್ ಮೋಷನ್ ಆಫ್ ದ ಬಾಲ್ ಇದ್ದಾಗ ಸೊ ನಾನು ಏನ್ ಮಾಡ್ತೀನಿ, ಈ ತರ ಹೋಗ್ತಿದೆ, ಬಟ್ ಅದಕ್ಕೆ ಗ್ರಾವಿಟಿ ಕೂಡ ಇದೆ ಅಲ್ವಾ. ಸೊ ಹಾಗಿದ್ದಾಗ ಇಲ್ಲಿ ಆಕ್ಸಿಲರೇಷನ್ ಎಲ್ಲ ಇರಲ್ಲ, ಇಲ್ಲಿ ಸ್ಪೀಡ್ ಇಂದ ನೀನ್ ಹಾಕಿದೀನಿ, ಇಲ್ಲಿ ಗ್ರಾವಿಟಿ ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಡೌನ್ವರ್ಡ್ಸ್. ಓಕೆ, ಅದು ಬಾಲ್ ಮೇಲೆ ಹೋಗ್ತಿದೆ ಅಂದಾಗನು ಆಕ್ಸಿಲರೇಷನ್ ಇಲ್ಲೇ ಇರುತ್ತೆ, ಕೆಳಗಡೆ ಬರ್ತಾ ಇದೆ ಅಂದಾಗನು ಆಕ್ಸಿಲರೇಷನ್ ಕೆಳಗಡೆ ಸೈಡೇ ಇರುತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಾಟ್ ಆರ್ ದ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಆಫ್ ದ ಬಾಲ್ ಅಟ್ ದಿ ಹೈಯೆಸ್ಟ್ ಪಾಯಿಂಟ್ ಆಫ್ ಇಟ್ಸ್ ಮೋಷನ್. ಇದಂತೂ ಗೊತ್ತು ನಮ್ಗೆ. ನಾನೇನ್ ಹೇಳಿದ್ದೆ ನಿಮ್ಗೆ, ಬಾಲ್ ಅದರದ್ದು ಮ್ಯಾಕ್ಸಿಮಮ್ ಹೈಟ್, ಲೆಟ್ಸ್ ಸೇ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್, ಇಲ್ಲಿ ರೀಚ್ ಆದಾಗ ಏನಾಗುತ್ತೆ, ನಮ್ದೇನ್ ವೆಲಾಸಿಟಿ ಇರುತ್ತಲ್ವಾ ಅದು 0 ಆಗ್ಬಿಡುತ್ತೆ. ಸೊ ದ ಮ್ಯಾಕ್ಸಿಮಮ್ ವೆಲಾಸಿಟಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಇಸ್ 0. ಮತ್ತೆ ಏನ್ ಕೇಳಿದ್ದಾರೆ, ಅವರು ಕೇಳಿದ್ದಾರೆ ಆಕ್ಸಿಲರೇಷನ್. ಆಕ್ಸಿಲರೇಷನ್ ನಾನು ಹೇಳ್ದಂಗೆ ಇಟ್ ಇಸ್ ಕಾನ್ಸ್ಟೆಂಟ್. ಓಕೆ, ಇಟ್ ವಿಲ್ ಆಲ್ವೇಸ್ ಬಿ ದ ವ್ಯಾಲ್ಯೂ ಆಫ್ ಜಿ, ದಟ್ ಇಸ್ 9.8. ಓಕೆ, ಅದ್ರದ್ದು ಏನು ಚೇಂಜ್ ಆಗೋದಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್, ಇದಾದ್ಮೇಲೆ ನಾವೇನ್ ಕಲ್ತ್ವಿ, ಕ್ವೆಶನ್ ಅದ, ಚೂಸ್ ದ ಎಕ್ಸ್ ಇಸ್ equal to 0 meter and t is equal to 0 second to be the location and the time of the ball at its highest point, vertically downward direction to be the positive direction of x axis and give the signs of position.
velocity, acceleration of the ball. Okay. So this is the perfect exercise for you. ಸೊ ದ್ಯಾಟ್ ಅದ್ ಹೇಗೆ ಅಂದ್ರೆ ನಿಮ್ಗೆ ಡೈರೆಕ್ಷನ್ ನಾನು ಹೇಗ್ ಮಾಡ್ತೀನಿ, ಯಾವ ತರ ಡಿಸೈಡ್ ಮಾಡ್ತೀನಿ ಅಂತ ಫುಲ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಅವ್ರೇನ್ ಹೇಳಿದ್ದಾರೆ, ಅದ್ ಹೈಯೆಸ್ಟ್ ಪಾಯಿಂಟ್ ಇದೆಯಲ್ಲ, ಸೊ ಇಲ್ಲಿ ನಾನು ಎಕ್ಸ್ ಇಸ್ ಈಕ್ವಲ್ ಟು 0,0, ದಿಸ್ ಇಸ್ ಮೈನ್. ಓಕೆ. ಮತ್ತೆ ಏನ್ ಹೇಳಿದ್ದಾರೆ, ವರ್ಟಿಕಲ್ ಡೌನ್ವರ್ಡ್ ಡಿರೆಕ್ಷನ್ ಟು ಬಿ ದ ಪಾಸಿಟಿವ್ ಡಿರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಓಕೆ, ದಿಸ್ ಇಸ್ ಪ್ಲಸ್ ಎಕ್ಸ್. ಓಕೆ. ಹಾ, ಸೊ ಇದು ಹಂಗಿದ್ದಾಗ ನಮ್ಗೆ ಕೇಳಿದ್ದಾರೆ ಏನು ಅಂತ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪೊಸಿಷನ್ ಏನು, ಇಟ್ ಇಸ್ ಓವರ್ ಹಿಯರ್, ಇಟ್ ಇಸ್ 0 ಅಲ್ವಾ ಸದ್ಯಕ್ಕೆ, ಡ್ಯೂರಿಂಗ್ ಇಟ್ಸ್ ಅಪ್ವರ್ಡ್ ಮೋಷನ್. ಫಸ್ಟ್ ಅಪ್ವರ್ಡ್ ಮೋಷನ್ ನೋಡೋಣ. ಸೊ ಅಪ್ವರ್ಡ್ ಮೋಷನ್ ಅಲ್ಲಿ ಇದ್ದಾಗ ನಮ್ದು ಬಾಲ್ ಈ ತರ ಹೋಗ್ತಿದೆ, ಬಟ್ ನಂದಿಲ್ಲಿ ಪ್ಲಸ್ ಎಕ್ಸ್ ಇದೆ, ಸೊ ಇಟ್ ಇಸ್ ನೆಗೆಟಿವ್. ಓಕೆ. ಅದಾದ್ಮೇಲೆ ವೆಲಾಸಿಟಿ ಏನಿದೆ, ನಂದು ಈ ಮೋಷನ್ ಅಲ್ಲಿ ನಾವು ಮೇಲೆ ಎಸ್ತಿದೀವಿ. ಸೊ ಹಾಗಿದ್ದಾಗ ಅದು ಏನಿದೆ, ಮತ್ತೆ ಇದು ಪಾಸಿಟಿವ್ ಆಯ್ತು, ನಾವ್ ಮೇಲೆ ಹೋಗ್ತಿದೀವಿ, ಸೊ ನೆಗೆಟಿವ್ ಅಗೇನ್, ಮೈನಸ್ ಪಿಇ. ಅದಾದ್ಮೇಲೆ ಆಕ್ಸಿಲರೇಷನ್ ಏನ್ ನಮ್ದು ಗ್ರಾವಿಟಿ ಎವ್ರಿ ಟೈಮ್ ಕೆಳಗಡೆನೆ ಆಕ್ಟ್ ಮಾಡುತ್ತೆ, ಸೊ ಇಟ್ ಇಸ್ ಪಾಸಿಟಿವ್. ನಾವು ಡೌನ್ವರ್ಡ್ ಮೋಷನ್, ಪೊಸಿಷನ್ ಇಸ್ ಈ ತರ ಬರ್ತಾ ಇದೆ, ಸೊ ಇಟ್ ಇಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ನಲ್ಲಿನೆ, ಸೊ ಇಟ್ ಇಸ್ ಪಾಸಿಟಿವ್. ಗ್ರಾವಿಟಿ ಅಂದ್ರೆ ಆಕ್ಸಿಲರೇಷನ್ ಇಸ್ ಪಾಸಿಟಿವ್ ಅಗೇನ್, ಯಾಕಂದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಇದೆ. ವೆಲಾಸಿಟಿನೂ ಈ ಡೈರೆಕ್ಷನ್ ಅಲ್ಲೇ ಬರ್ತಾ ಇದೆ, ಸೊ ಇಟ್ ಇಸ್ ಪಾಸಿಟಿವ್ ಅಗೇನ್. ಓಕೆ. ಸೊ ಇದು ಅರ್ಥ ಆಯ್ತಾ ನಿಮ್ಗೆ? ಟು ವಾಟ್ ಹೈಟ್ ಡಸ್ ದ ಬಾಲ್ ರೈಸ್ ಅಂಡ್ ಆಫ್ಟರ್ ಹೌ ಲಾಂಗ್ ಡಸ್ ದ ಬಾಲ್ ರಿಟರ್ನ್ ಟು ದ ಪ್ಲೇಯರ್ಸ್ ಹ್ಯಾಂಡ್? ಸೊ ಎಲ್ಲಿದೆ, ಇಲ್ಲಲ್ವಾ? ಸೊ ಅವ್ರು ಏನ್ ಕೇಳಿದ್ದಾರೆ, ಯಾವ ಹೈಟ್ ತನ ಮೇಲೆ ಹೋಗುತ್ತೆ ಅಂದ್ರೆ, ನಾನು ಇಲ್ಲಿ ಇನಿಷಿಯಲಿ ವೆಲಾಸಿಟಿ ಏನಿತ್ತು 29.4. ವಿ ನೋ u is equal to 29.4. You know v will be equal to 0. We have g. I should find out x or s. So ನಾನು ಏನ್ ಫಾರ್ಮುಲಾ ಹಾಕ್ತೀನಿ, x is equal to v square is equal to again. So v square is equal to u square plus 2ax. So now v square 0, this is 29.4 whole square plus 2gx. x ಏನು ನಮ್ದು, ಅದು ಫೈಂಡ್ ಔಟ್ ಮಾಡ್ಬೇಕು ನಾನು. ಇಲ್ಲಿ ಸೈನ್ಸ್ ಬಗ್ಗೆ ಯೋಚನೆ ಮಾಡಿ, ಬಟ್ ಇದು ಸ್ಕ್ವೇರ್ ಆಗುತ್ತೆ, ಸೊ ಇನ್ ದಿ ಎಂಡ್ ಅದು ಪಾಸಿಟಿವ್ ಆಗುತ್ತೆ. ಬಟ್ ನಮ್ದು ಗ್ರಾವಿಟಿ ಏನಿದೆ, ಇಟ್ಸ್ ಆಲ್ವೇಸ್ ಪಾಸಿಟಿವ್, ಸೊ ಅದನ್ನು ಪ್ರಾಬ್ಲಮ್ ಇಲ್ಲ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೋಡಿ, ಯು ವಿಲ್ ಗೆಟ್ ಎಕ್ಸ್ ಆಸ್ ನೆಗೆಟಿವ್. ಓಕೆ. ಯಾಕೆ? ಅಪ್ವರ್ಡ್ ಮೋಷನ್ ಅಲ್ಲಿ ಇದೆ ಅದು. ಓಕೆ. ಸೊ ದಟ್ಸ್ ವೈ. ಅದಾದ್ಮೇಲೆ ಏನ್ ಕೇಳಿದ್ದಾರೆ, ಹೌ ಲಾಂಗ್ ಡಸ್ ದ ಬಾಲ್ ರಿಟರ್ನ್ ಟು ದ ಪ್ಲೇಯರ್ಸ್ ಹ್ಯಾಂಡ್? ಏನು, ಅದೇನು ಇಲ್ಲ, ಸಿಂಪಲ್. ನಾನು v is equal to u plus at ಅಂತ ಹಾಕ್ತೀನಿ. ಓಕೆ. ಅದ್ಯಾಕೆ ಹಾಕ್ತೀನಿ ನಾನು, ಸೊ ನನ್ ಬಾಲ್ ಈ ತರ ಹೋಯ್ತು, ಇದು ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಸೊ ಇಟ್ಸ್ ಲೈಕ್ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಇಲ್ಲಿ 0ನೇ ಆಗುತ್ತೆ ಅಲ್ವಾ ವೆಲಾಸಿಟಿ. ಸೊ 0 ಇಲ್ಲಿ, ದಿಸ್ ವಾಸ್ ಮೈ ಇನಿಷಿಯಲ್ ಡಿರೆಕ್ಷನ್. ನಾನು ಫುಲ್ ಎ ಟು ಬಿ ನೋಡ್ತಾ ಇದ್ದೀನಿ. ಸೊ ನನ್ ಇನಿಷಿಯಲಿ ಏನಿತ್ತು, ನೆಗೆಟಿವ್ ಡಿರೆಕ್ಷನ್, -29.4 ಪ್ಲಸ್ ಜಿ ಟಿ, ದಟ್ ಇಸ್ 9.8. ಸೊ ಇದು -9.8t is equal to -29.4. ಸೊ t is equal to 3 second. ಓಕೆ. ಇದನ್ನ ನಮ್ಗೆ ಗೊತ್ತಾಯ್ತು. ಇದು ನಾನು ಬ್ರೇಕ್ ಡೌನ್ ಮಾಡ್ತೀನಿ ಈಗ. ಸೊ ಇಲ್ಲಿಂದ ಇಲ್ಲಿ ತನಕ, ಸೊ ಎ ಟು ಸಿ ಇಸ್ 3 second. ಸಿಮಿಲರ್ಲಿ ಅದು ಎಷ್ಟು ಹೋಗೋಕ್ಕಾಗಿತ್ತು ಅಷ್ಟೇ ಬರಕ್ಕೂ ಆಗಿರುತ್ತೆ. ಸೊ ಇಟ್ ಇಸ್ 3 + 3 is equal to 6 seconds. ಓಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ರೀಡ್ ಈಚ್ ಸ್ಟೇಟ್ಮೆಂಟ್ಸ್ ಬಿಲೋ ಕೇರ್ಫುಲಿ ಅಂಡ್ ಸ್ಟೇಟ್ ವಿತ್ ರೀಸನ್ಸ್ ಅಂಡ್ ಎಕ್ಸಾಂಪಲ್ಸ್ ಇಫ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. A particle is in one-dimensional motion. One-dimensional motion ಅಂದ್ರೆ ಏನು ಇಲ್ಲ, ಒನ್ ಡೈಮೆನ್ಷನ್ ಅಲ್ಲಿ ಹೋಗ್ತಿದೆ ಅಂತ ನಂಗೆ. ಓಕೆ. ಸೊ ಅದನ್ನ ಏನ್ ಹೇಳಿದ್ದಾರೆ, a particle in one-dimensional motion with zero speed at any instant may have non-zero acceleration at that instant. ಸೊ ಅವ್ರೇನ್ ಹೇಳಿದ್ದಾರೆ, ಸ್ಪೀಡ್ ಅದ್ರದ್ದು 0 ಇದೆ,
ಆಕ್ಸಿಲರೇಷನ್ ಅಲ್ಲಿ ಏನೋ ವ್ಯಾಲ್ಯೂ ಇದೆ. ಓಕೆ, ಸೊ ದ ಅಬವ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಯಾಕೆ ಅಂದ್ರೆ ಯಾವಾಗ ನಾವು ಅದು ಆಬ್ಜೆಕ್ಟ್ ಏನಿದೆ ಮೇಲೆ ಹಾರಿಸ್ತೀವಿ ಅಲ್ವಾ, ಅದು ಇಲ್ಲಿ ಮೇಲೆ ತನ್ನ ಹೈಯೆಸ್ಟ್ ಪಾಯಿಂಟ್ ತನ ಹೋಯ್ತು. ಓಕೆ, ಪಾಯಿಂಟ್ ಅಥವಾ ಅದೇ ಅದರದ್ದು ಮ್ಯಾಕ್ಸಿಮಮ್ ಹೈಟ್ ತನ ಹೋಯ್ತು. ಅದು ಹೋದ್ಮೇಲೆ ಏನಾಗುತ್ತೆ, ಇಲ್ಲಿ ನಮ್ದು ಸ್ಪೀಡ್ ಏನಾಗುತ್ತೆ, 0 ಆಗುತ್ತೆ. ಬಟ್ ಗ್ರಾವಿಟಿ ಅಂತೂ ಇದ್ದೇ ಇರುತ್ತಲ್ವಾ, ಗ್ರಾವಿಟಿ ಆಲ್ವೇಸ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ದಟ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್. ಅರ್ಥ ಆಯ್ತಾ ನಿಮ್ಗೆ? ಪ್ರಿಟಿ ಸಿಂಪಲ್. ಓಕೆ, ನೆಕ್ಸ್ಟ್, ವಿತ್ ಝೀರೋ ಸ್ಪೀಡ್ ಮೇ ಹ್ಯಾವ್ ನಾನ್ ಝೀರೋ ವೆಲಾಸಿಟಿ. ಅದು ತಪ್ಪು. ನಾನ್ ನಿಮ್ಗೆ ಹೇಳಿದ್ದೀನಿ ಏನು, ಸ್ಪೀಡ್ ಫಾಲ್ಸ್. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಫಾಲ್ಸ್. ಯಾಕೆ? ಸ್ಪೀಡ್ ಇಸ್ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಅದೇನ್ ವ್ಯಾಲ್ಯೂ ಇದೆ ವೆಲಾಸಿಟಿದು ಅಂತ. ವೆಲಾಸಿಟಿ ಏನೋ ಒಂದು 10 ಇದ್ದಾಗ ಸ್ಪೀಡ್ 0 ಹೇಗಾಗುತ್ತೆ? ಇಟ್ಸ್ ರಾಂಗ್, ರೈಟ್? ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಹಾಗಿದ್ದಾಗ ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಪ್ರೂವ್ ಆಯ್ತು. ನೆಕ್ಸ್ಟ್, ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಮಸ್ಟ್ ಹ್ಯಾವ್ ಝೀರೋ ಆಕ್ಸಿಲರೇಷನ್. ಏನು? ಸ್ಪೀಡ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಅದು, ಬಟ್ ಆಕ್ಸಿಲರೇಷನ್ ಏನಿದೆ, 0 ಇದೆ. ಇಟ್ ಇಸ್ ಟ್ರೂ. ಏನು, ಒಂದ್ ಕಾರ್ ಹೈವೇ ಮೇಲೆ ಹೋಗ್ತಾ ಇದೆ, ಅದು ಏನಂತಾರೆ, ಸ್ಪೀಡ್ ಅನ್ನ ಸೇಮ್ ಸ್ಪೀಡ್ ಹೋಗ್ತಾ ಇರುತ್ತೆ. ಅಂದ್ರೆ ಅದೇನ್ ಇದು ಇದೆಯಲ್ವಾ, ಏನಂತಾರೆ, ಆ ಇಂಟರ್ವಲ್ ಲೈಕ್ 5 ಇದ್ದು 10 15 ಇಷ್ಟೇ ಆಗ್ತಿದೆ. ದಟ್ಸ್ ಇಟ್. ಇಟ್ಸ್ ಲೈಕ್ ಅದರಲ್ಲಿ 5 ಇದ್ದಿದ್ದು 5 ಇದೆ, ಚೇಂಜ್ ಆಗ್ತಿಲ್ಲ ಅಂದಾಗ ಅಫ್ಕೋರ್ಸ್ ಆಕ್ಸಿಲರೇಷನ್ ಕೂಡ 0 ಇರುತ್ತೆ. ವಿತ್ ಅ ಪಾಸಿಟಿವ್ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಮಸ್ಟ್ ಬಿ ಸ್ಪೀಡಿಂಗ್ ಅಪ್. ಇದು ಏನ್ ಹೇಳ್ತಿದೆ ಅಂದ್ರೆ, ಆಕ್ಸಿಲರೇಷನ್ ಯಾವಾಗ ಪಾಸಿಟಿವ್ ಇರುತ್ತಲ್ಲ, ಅದ್ರ ಅರ್ಥ ಏನಂದ್ರೆ ನಮ್ದು ಗಾಡಿ ಅಥವಾ ಆಬ್ಜೆಕ್ಟ್ ಏನಿದೆ ಅಲ್ಲ, ಅದು ಎವ್ರಿ ಟೈಮ್ ಸ್ಪೀಡ್ ಅಪ್ ಆಗ್ಬೇಕು ಅಂತ. ಅದು ತಪ್ಪು. ಯಾಕೆ? ಏನು, ಇಫ್ ಆಕ್ಸಿಲರೇಷನ್ ಇಸ್ ಪಾಸಿಟಿವ್ ಮತ್ತೆ ವೆಲಾಸಿಟಿ ನೆಗೆಟಿವ್ ಇದ್ದಾಗ ಒಂದು ಇನ್ಸ್ಟೆಂಟ್ ಟೈಮ್ ಅಲ್ಲಿ, ಯಾವಾಗ ನಾನು ಒರಿಜಿನ್ ತಗೊಂತೀನಿ ಅಲ್ವಾ, ಸೊ ಅವಾಗ ಪಾಸಿಬಲ್ ಇಲ್ಲ. ಲೆಟ್ಸ್ ನಾನು ಈಗ್ಲೇ ಅದೊಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ನಾನು ಡೌನ್ವರ್ಡ್ಸ್ ಪಾಸಿಟಿವ್ ಅಂತ ತಗೊಂಡಿದ್ದೆ ಅಂತ ಹೇಳಿ. ಸೊ ನಂದು ಏನು ವೆಲಾಸಿಟಿ ಇದೆಯಲ್ಲ, ನಾನು ಬಾಲ್ ಈ ತರ ಹಾರಿಸಿದೀನಿ, ನಂದು ಗ್ರಾವಿಟಿ ಪಾಸಿಟಿವ್ ಇದೆ. ಓಕೆ, ಆಕ್ಸಿಲರೇಷನ್ ಪಾಸಿಟಿವ್. ಓಕೆ, ಬಟ್ ನಂದೇನ್ ವೆಲಾಸಿಟಿ ಇದೆಯಲ್ಲ, ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಿದೆ. ಓಕೆ, ಸೊ ಇಟ್ ಈಸ್ ನಾಟ್ ಸ್ಪೀಡಿಂಗ್ ಅಪ್ ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ಸೊ let's prove. Okay, next question. A ball is dropped from a height of 90 meter on a floor. At each collision with the floor, the ball loses 1/10 of its speed. Plot the speed time graph of its motion from t is equal to 0 to 12 seconds. ಏನ್ ಹೇಳಿದ್ದಾರೆ? a ball is dropped ಅಂದ್ರೆ ಅದರದ್ದು ಇನಿಷಿಯಲ್ ಎಕ್ಸ್ ಏನಿತ್ತು, 90 ಮೀಟರ್. ಓಕೆ, ಸೊ ಬಾಲ್ ಇಸ್ ಡ್ರಾಪ್ಡ್ ಅಟ್ ಈಚ್ ಕೊಲಿಷನ್ ವಿತ್ ದ ಫ್ಲೋರ್. ಸೊ ಈ ತರ ಬಿದ್ದಾಗ ಈ ತರ ಬೀಳುತ್ತೆ, ಈ ತರ ಬೀಳುತ್ತೆ, ಸಮಟ್ ಲೈಕ್ ದಟ್ ಹೋಗುತ್ತೆ ಅಲ್ವಾ. ಇಟ್ ಲೂಸಸ್ 1/10 ಆಫ್ ಇಟ್ ಸ್ಪೀಡ್. ಅಂದ್ರೆ ವಿ ಇದು ಇಲ್ಲಿ ಇದ್ದಾಗ ಏನಾಗುತ್ತೆ, ಮತ್ತೆ ಮೇಲೆ ಹೋಗಿ ಬರೋಷ್ಟಿಗೆ ಕಡಿಮೆ ಆಗಿರುತ್ತೆ. ಓಕೆ, ಸೊ ಅದರ ಅರ್ಥ ನಾವು ಸ್ಪೀಡ್ ಟೈಮ್ ಗ್ರಾಫ್ ನ ಮಾಡ್ಬೇಕು. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅ ಫ್ಯೂ ಥಿಂಗ್ಸ್. ನಾನು ಹೇಳಿದೀನಿ ಗ್ರಾಫ್ ಅದೇ ತರ ಮಾಡಕ್ ಹೋಗ್ಬೇಡಿ, ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಮಾಡಿ ಅದಾದ್ಮೇಲೆನೆ ಮಾಡಿ. ಓಕೆ, ಸೊ ನಾನು ಏನ್ ಹೇಳ್ತೀನಿ, ಇನಿಷಿಯಲ್ ವೆಲಾಸಿಟಿ 0 ಇದೆ, ನಾವು ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡೋಣ. ಅಂದ್ರೆ ನಾನು ಎಸ್ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಬರೀತೀನಿ. ಸೊ ಈ ತರ ಬರ್ದಾಗ ನಂದು ಇಲ್ಲಿ 90, ಇಲ್ಲಿ 0 ಯಾಕಂದ್ರೆ ಯು 0 ಇದೆ, ಪ್ಲಸ್ ಹಾಫ್ 9.8 ಟಿ ಸ್ಕ್ವೇರ್. ನೋಡಿ ಇಲ್ಲಿ ಗ್ರಾವಿಟಿ ಪಾಸಿಟಿವ್ ಇದೆ, ಸೊ ದಟ್ಸ್ ವೈ ಇಲ್ಲಿ ಪಾಸಿಟಿವ್. ಓಕೆ, ನಾನು ಈ ತರ ಮಾಡಿದಾಗ ನಂಗೆ 4.29 ಸೆಕೆಂಡ್ ಅಂತ ಬಂತು. ಓಕೆ, ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ 80 ಮಾಡ್ತೀನಿ. ಓಕೆ, ಸೊ ವಿ ಇಸ್ ಈಕ್ವಲ್ ಟು 0 ಪ್ಲಸ್ 9.8 ಇಂಟು 4.29. ಸೊ ಈ ತರ ಮಾಡಿದಾಗ ನಂಗೆ ಬಂತು 42.04 ಮೀಟರ್ ಪರ್ ಸೆಕೆಂಡ್. ಸೊ ಇಟ್ ಲೂಸಸ್ 1/10 ಅಂದಾಗ ಅದೇನ್ ವಿ ಇತ್ತಲ್ಲ ಮೈನಸ್ ವಿ ಬೈ 10 ಆಗುತ್ತೆ. ಸೊ ಇಟ್ ಇಸ್ 9 ವಿ ಬೈ 10 ಆಗುತ್ತೆ. ವಿ ರೀಬೌಂಡ್ ಅಂತ ಕರಿತೀನಿ. ಓಕೆ, ಇದನ್ನ ಸೊ ಆ ತರ ಆದಾಗ ಅದು ಇನಿಷಿಯಲ್ ವೆಲಾಸಿಟಿ ಆಗುತ್ತೆ.
ಬಿಕಾಸ್ ಈ ತರ ಬಾಲ್ ಬಿತ್ತು. ಈಗ ಮತ್ತೆ ಈಗ ಮೇಲೆ ಹೋಗಕ್ಕೆ ದಿಸ್ ಇಸ್ ದಿ ಇನಿಷಿಯಲ್ ವೆಲಾಸಿಟಿ ಅಲ್ವಾ, ವಿ ಆರ್ ಏನಿದೆ, ಮತ್ತೆ ಇಲ್ಲಿ ಬಿತ್ತು, ಮತ್ತೆ ಇನಿಷಿಯಲ್ ವೆಲಾಸಿಟಿ ಆಗಿದೆ. ಸೊ ಆ ತರ. ಸೊ ಹಾಗಿದ್ದಾಗ ನಮ್ದು ವ್ಯಾಲ್ಯೂ ಫಸ್ಟ್ ಟೈಮ್ಗೆ ಯು ಆರ್ ಅಂತ ಬರೆಯೋಣ ಅದನ್ನ 37.84 ಅಂತ ಬಂತು. ಓಕೆ, ಅದಾದ್ಮೇಲೆ ಏನು, ಟೈಮ್ ಟೇಕನ್ ಬೈ ದ ಬಾಲ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಇಸ್ ಒಬ್ಟೈನ್. ಹೇಗೆ, ನಾನು ಏನು ಇಲ್ಲ, ನಂಗೆ ಟೈಮ್ ಬೇಕು ಅಲ್ವಾ. ಸೊ ನಾನು ವಿ ಇಸ್ ಇಕ್ವಲ್ ಟು ಯು ಆರ್ ಪ್ಲಸ್ ಎ ಟಿ. ಟಿ ಅಂದ್ರೆ ಟಿ ಆರ್ ಅಂತಾನೆ ತಗೋಣ ಅಥವಾ ಟಿ ಡ್ಯಾಶ್ ತಗೊಳ್ಳೋಣ ಈಗ, ಓಕೆನಾ. ಯಾಕಂದ್ರೆ ನಾನು ಈ ಪಾರ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಈಗ. ನನ್ ಈ ಮೋಷನ್ ಆಯ್ತು, ಡ್ರಾಪಿಂಗ್ ಮೋಷನ್ ಆಯ್ತು, ಈಗ ರೀಬೌಂಡ್ ಆಗಿದ್ ಮೋಷನ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಸೊ ನಂದು ಇಲ್ಲಿ 3.86 ಬಂತು. ಓಕೆ, ಬಟ್ ನಾನು ಇದು ಬರೀ ದಿಸ್ ಟೈಮ್ ಇಸ್ ವಾಟ್, ಇಲ್ಲಿಂದ ಇಲ್ಲಿಗೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ. ನಂದು ಇನಿಷಿಯಲಿನು ಇದು ಡ್ರಾಪಿಂಗ್ ಅಲ್ಲಿ ಒಂದ್ ಟೈಮ್ ಹೋಗಿದೆ. ಸೊ ಅದು ಬಂದ್ಬಿಟ್ಟು ನಂದು ಟೋಟಲ್ ಟೈಮ್ ಏನಾಗುತ್ತೆ, ನಾನು ಟೋಟ್ ಅಂತ ಬರೀತೀನಿ. ಸೊ 3.86 ಪ್ಲಸ್ 4.29, ಸೊ ದಟ್ ಇಸ್ 8.15 ಸೆಕೆಂಡ್. ಮತ್ತೆ ಏನು, ಅದು ಕೆಳಗಡೆ ಮತ್ತೆ ಬರೋಕ್ಕೆ 3.86 ತಗೊಳುತ್ತೆ ಅಲ್ವಾ, ಅದೊಂದು ಗೊತ್ತಾಯ್ತು. ಅದಾದ್ಮೇಲೆ ನಾನು ಮತ್ತೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ನಾನ್ ಮತ್ತೆ ಕ್ಯಾಲ್ಕುಲೇಟ್ ಮಾಡೋದು ಯು ಆರ್ ಅಗೇನ್ 9v/10 ಮಾಡ್ತೀನಿ. ಅದನ್ನ ನಾನು 9 ಇಂಟು 37.84 ಡಿವೈಡೆಡ್ ಬೈ 10, ಯಾಕಂದ್ರೆ ನಂದು ಇದು ಈಗ ವ್ಯಾಲ್ಯೂ ಇತ್ತು ಅಲ್ಲಿ. ಸೊ ಅದು ಬಂದ್ಬಿಟ್ಟು 34.05. ನಾವು 8.15 ಪ್ಲಸ್ ಅದು ಮತ್ತೆ ಅದು ಡಿಸೆಂಟ್ ಏನ್ ಟೈಮ್ ಇತ್ತು ನಂದು, ಅದು 3.86. ಸೊ 12.01 ಸೆಕೆಂಡ್. ಸೊ ಇಲ್ಲಿ ತನಕ ನಾವು ಮುಟ್ಟಿದ್ವಿ. ನಾನೀಗ ಗ್ರಾಫ್ ಪ್ಲಾಟ್ ಮಾಡ್ತೀನಿ. ಸೊ ಈ ತರ ನಂದು ಸ್ಟ್ರೇಟ್ ಇರೋದಿಲ್ಲ ಲೈನ್, ಇದು ಸ್ಪೀಡ್. ಓಕೆ, ಲೆಟ್ಸ್ ಜಸ್ಟ್ ಸೇ 34, 36, 38, 40 and 42. Okay, this is the speed. Okay, this is the time. Okay, so first ಏನಾಯ್ತು, it started with 0, ಅದು ಹೋಯ್ತು 42 ತನಕ, right? It's actually a straight line. So we go, yeah, something like this. Okay, 42 ತನಕ ಹೋಯ್ತು. ಅದಾದ್ಮೇಲೆ ಏನಾಯ್ತು, ಇಟ್ ಡ್ರಾಪ್ಡ್ ಟು ಏನಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 37.84. ಓಕೆ, ಇಟ್ ಡ್ರಾಪ್ ಟು ದಿಸ್. ಅದಾದ್ಮೇಲೆ ಏನಾಯ್ತು, ಮತ್ತೆ 0 ಆಯ್ತು, ಯಾಕಂದ್ರೆ ಅದು ಒಂದ್ ಮೇಲೆ ತನ ಹೋಯ್ತು. ಅದಾದ್ಮೇಲೆ ಮತ್ತೆ ಇಟ್ ವಾಸ್ ಫಸ್ಟ್ ನಾನು ಇಲ್ಲಿ ತನಕ ಆಯ್ತು, ಇದಾದ್ಮೇಲೆ ನಾನು ಇಲ್ಲಿ ತನಕ ಆಯ್ತು, ಇಲ್ಲಿ 0 ಆಯ್ತು. ನಾವು ಇದೇನ್ ಮುಂದೆ ಮಾಡ್ತಿದ್ದೀನಲ್ವಾ, just change the colors that you guys will understand. So first ಇದು, ಸೆಕೆಂಡ್ ಇದು, ನಾನು ಫಸ್ಟ್ ಇದು ಆಯ್ತು, ಸೆಕೆಂಡ್ ಏನಾಯ್ತು, ಇದು ಇಲ್ಲಿಂದ ಇಲ್ಲೇ. ಓಕೆನಾ, ಇಟ್ ವಾಸ್ ದ ಡ್ರಾಪಿಂಗ್ ಥಿಂಗ್ ಬೇಸಿಕಲಿ. ಓಕೆ, ದ ರೀಬೌಂಡ್ ಒನ್. ಅದಾದ್ಮೇಲೆ ಏನಾಯ್ತು, ಇಲ್ಲಿ ಈ ಪಾರ್ಟ್ ಬಂತು, ಇಲ್ಲಿ 0 ಆಯ್ತು. ಓಕೆ, ಆಫ್ಟರ್ ದಟ್ ಏನಾಯ್ತು, ಆಫ್ಟರ್ ದಟ್ ಅದು ಮತ್ತೆ ಇನ್ಕ್ರೀಸ್ ಆಯ್ತು ಟು ವಾಟ್ ವಿ ಫೌಂಡ್ ಇಟ್ ಔಟ್ ಟು ಬಿ 34.05. ಸೊ ಇಲ್ಲಿ ತನಕ ಹೋಯ್ತು. ಅದಾದ್ಮೇಲೆ ಮತ್ತೆ ಆ 34.05 ನಿಂದ ಸಮಥಿಂಗ್ ಲೈಕ್ ದಿಸ್ ಆಯ್ತು. 34.05 ನಿಂದ ಅದ್ ಮತ್ತೆ ಮೇಲೆ ಹೋಯ್ತು, ಎಲ್ಲಿ ಅದು 0 ಆಯ್ತು ಅಲ್ವಾ. ಸೊ ಇಷ್ಟು ನಮ್ಗೆ ಗೊತ್ತಾಯ್ತು. ಸೊ ದಿಸ್ ವಾಸ್ 12. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 8 ಪಾಯಿಂಟ್ ಸಮಥಿಂಗ್ ಇತ್ತಲ್ವಾ, ಇಲ್ಲಿನೂ ನಮ್ಗೆ 4.29, ಇದು 8.15, 0. ಓಕೆ, ಈ ತರ ನೀವು ಎಲ್ಲ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಬರೋಣ. ಎಕ್ಸ್ಪ್ಲೇನ್ ಕ್ಲಿಯರ್ಲಿ ವಿತ್ ಎಕ್ಸಾಂಪಲ್ಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ over an interval of time and the length of path covered by a particle over the same interval. The shortest distance between the initial and final positions of the particle gives the magnitude of displacement. ಅದಂತೂ ಗೊತ್ತು ನಮ್ಗೆ. ಓಕೆನಾ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನೋ, ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅದು ಎವ್ರಿ ಟೈಮ್. ಓಕೆ, ಸೊ ಅದು ನಮ್ಗೆ ಗೊತ್ತು. ಏನು ಅದನ್ನ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ಸ್ ಮಧ್ಯದಲ್ಲಿ. ಅದೇನದು ಟೋಟಲ್ ಪಾತ್ ಲೆಂತ್ ಇರುತ್ತಲ್ವಾ, ಅದು ಫುಲ್ ಒಂದ್ ಪಾತ್ ಲೆಂತ್. ಓಕೆನಾ, ಓಕೆ. ಸೊ ಏನಂದ್ರೆ ನಮ್ದು ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಡಿಫ್ರೆಂಟ್. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂತೀನಿ.
ಸೊ ಇದು ಎ, ಇದು ಬಿ, ಇದು ಸಿ. ಲೆಟ್ಸ್ ಸೇ ನಾನು ಎ ತನಕ ಹೋಗಿ ಆಮೇಲೆ ಬಿ ತನಕ ಹೋಗಿ ಮತ್ತೆ ವಾಪಸ್ ಬಿಗೆ ಹೋಗ್ತೀನಿ. ಸೊ ಇದು 10, 10. ಓಕೆ. ಸೊ ಟೋಟಲ್ ಪಾತ್ ಏನು ನಂದು? ಪಾತ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಅದೇನಿರುತ್ತೆ ಅದು ಬಂದ್ಬಿಟ್ಟು ನಂದು ಎ ಬಿ ಪ್ಲಸ್ ಬಿ ಸಿ, ಸೊ 20. ಓಕೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಏನು ನಂದು? ನಾನು ಫೈನಲ್ ಅಂಡ್ ಇನಿಷಿಯಲ್ ಪಾಯಿಂಟ್ಸ್ ನೋಡ್ತೀನಿ. ಇದು ಏನಂತಾರೆ ಫೈನಲ್, ಇದು ಇನಿಷಿಯಲ್, ಇನಿಷಿಯಲ್, ಇದು ಫೈನಲ್. ಸೊ ನಂದು ಇಲ್ಲಿ ಏನ್ ಬಂತು 10. ಗೊತ್ತಾಯ್ತು? ಸೊ ಇಷ್ಟು ಗೊತ್ತಾಯ್ತು ನಮ್ಗೆ. ನೆಕ್ಸ್ಟ್, ಮ್ಯಾಗ್ನಿಟ್ಯೂಡ್ ಆಫ್ ಆವರೇಜ್ ವೆಲಾಸಿಟಿ over an interval of time and the average speed over the same interval. Average speed of a particle over an interval of time is defined as the total path length divided by the time interval. Show both A and B that the second quantity is either greater than or equal to the first. ಸೊ ನಾನು ನಿಮ್ಗೆ ಇದು ಮುಂಚೆನೂ ಹೇಳಿದೀನಿ. ಅದ್ ನಾನು ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕವರ್ ಮಾಡೋ ಟೈಮಲ್ಲಿ ಏನು ಅಂದ್ರೆ ವೆಲಾಸಿಟಿದು ನಾವು ಡಿಸ್ಪ್ಲೇಸ್ಮೆಂಟ್ ಹಾಕ್ತಿವಿ ಮತ್ತೆ ಸ್ಪೀಡ್ಗೆ ನಾವು ಡಿಸ್ಟೆನ್ಸ್ ಹಾಕ್ತಿವಿ. ಸೊ ಮತ್ತೆ ಇನ್ನೊಂದ್ ಏನ್ ಮಾಡ್ತೀವಿ ನಾವು, ನಮ್ದೇನದು ಸ್ಪೀಡ್ ಇದೆಯಲ್ವಾ ಅದು ಟೋಟಲ್ ಪಾತ್ ಲೆಂತ್. ಟೋಟಲ್ ಪಾತ್ ಲೆಂತ್ ಅಂದ್ರೆ ನಾನ್ ನಿಮ್ಗೆ ಏನ್ ಹೇಳಿದ್ದೆ, ನಮ್ದು ಟೋಟಲ್ ಪಾತ್ ಲೆಂತ್ ಜಾಸ್ತಿ ಇರ್ಬೋದು. ಓಕೆ, ಎನಿ ಟೈಮ್ ಅದು ಜಾಸ್ತಿ ಇರ್ಬೋದು. ಯಾಕೆ? ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ಮತ್ತೆ ಅದೇನ್ ನಾವು ಫುಲ್ ಅಲ್ಲಿಂದ ಇಲ್ಲಿ ಹೋಗ್ತೀವಿ, ಇಲ್ಲಿಂದ ಅಲ್ಲಿ ಹೋಗ್ತೀವಿ, ಅದನ್ನೆಲ್ಲ ಕೌಂಟ್ ಮಾಡುತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಿದೆ, ಅದಕ್ಕೆ ಬರೀ ನಂದು ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಬೇಕು ಅಷ್ಟೇ. ಓಕೆ. ಸೊ ಅದರಿಂದ ಅದೇನಾಗುತ್ತೆ, ನಮ್ದು ಆ ವೆಲಾಸಿಟಿ ಮತ್ತೆ ಸ್ಪೀಡ್ ಏನಿದೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಿದ್ದಾಗ ನಾವೇನ್ ಅನ್ಬೋದು ಅಂದ್ರೆ, ನಮ್ದೇನದು ಸ್ಪೀಡ್ ಇದೆಯಲ್ಲ, ಆವ್ರೇಜ್ ಸ್ಪೀಡ್, ಅದು ಇಟ್ ಕುಡ್ ಬಿ ಈಕ್ವಲ್ ಆರ್ ಗ್ರೇಟರ್ ದನ್ ಆವ್ರೇಜ್ ವೆಲಾಸಿಟಿ. ಯಾಕಂದ್ರೆ ಆವ್ರೇಜ್ ವೆಲಾಸಿಟಿ ಎಲ್ಲ ಏನಾಗುತ್ತೆ, ಅದು ನೆಗೆಟಿವ್ ಕೂಡ ಇರ್ಬೋದು, 0 ಕೂಡ ಆಗ್ಬೋದು, ಏನು ಆಗ್ಬೋದು. ಓಕೆ. ಸೊ ಆ ತರ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಏನು? ಅ ಮ್ಯಾನ್ ವಾಕ್ಸ್ ಆನ್ ಅ ಸ್ಟ್ರೇಟ್ ರೋಡ್ ಫ್ರಮ್ ಹಿಸ್ ಹೋಮ್ ಟು ಅ ಮಾರ್ಕೆಟ್ 2.5 kilometer away with a speed of 5 kilometer per hour. Finding the market closed, he instantly turns and walks back home with a speed of 7.5 kilometer per hour. What is the magnitude of average velocity and average speed of the man over the time interval? Time intervals ಕೊಟ್ಟಿದ್ದಾರೆ, average velocity, average speed ಕೇಳಿದ್ದಾರೆ. ಏನು ಇಲ್ಲ, ಸಿಂಪಲ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ ಇದು. ಓಕೆ. ಫಸ್ಟ್ ಏನು, ಟೈಮ್ ಏನಿದೆ ನಾನು ಹೇಗ್ ಕಲ್ತಿ. ಸೊ ಇಟ್ಸ್ ಲೈಕ್ 2.5 divided by 5. ಯಾಕೆ? ಇಟ್ ಇಸ್ ದ ಡಿಸ್ಟೆನ್ಸ್, ಇದು ಸ್ಪೀಡ್. ನಂಗೆ ಬಂದ್ಬಿಟ್ಟು 30 minutes ಬಂತು. ಆಮೇಲೆ T2 ಏನು, ವಾಪಸ್ ಬರೋ ಟೈಮಲ್ಲಿ ಏನಾಗ್ತದೆ, 7.5 divided by 5. ಡಿಸ್ಟೆನ್ಸ್ ಅಂದ್ರೆ ಚೇಂಜ್ ಆಗಲ್ಲ ಅಲ್ವಾ? ಸಾರಿ, 2.5. 2.5 by 7.5. ಸೊ ಅದು 20 minutes. ಓಕೆ, ರೈಟ್, 20 minutes. ಓಕೆ. ಸೊ ಫಸ್ಟ್ ಹೋಲ್ ಜರ್ನಿ ಏನು, ಫುಲ್ ಟೈಮ್ ತಗೊಳುತ್ತೆ 30 plus 20, that is equal to 50 minutes. Okay. First 0 to 30 minute velocity displacement by time ಮತ್ತೆ ಡಿಸ್ಟೆನ್ಸ್ ಸ್ಪೀಡ್ ಡಿಸ್ಟೆನ್ಸ್ ಬೈ ಟೈಮ್ ಏನಿಲ್ಲ, ಅದನ್ನ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ರೈಟ್, ಇಷ್ಟು ನಮ್ಗೆ ಗೊತ್ತಾಯ್ತು. ಅದಾದ್ಮೇಲೆ ಏನು, 0 to 50 minutes. ಇಲ್ಲಿ ನೆಟ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅಂತ ನೋಡಿ ನೀವು. ನಮ್ದೇನದು, ನಾನು ಮನೆಯಿಂದ ಒಂದ್ ಕಡೆ ಹೋದೆ. ಓಕೆನಾ, ಅಲ್ಲಿಂದ ಮತ್ತೆ ಮನೆಗ್ ಬಂದೆ. ಸೊ ನಂದೇನ್ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ವಾ ಅದು 0 ಆಗ್ತಿದೆ. ಸೊ ಹಾಗಿದ್ದಾಗ ನನ್ ವೆಲಾಸಿಟಿ 0 ಆಗಿದೆ. ಬಟ್ ಏನು ಆವ್ರೇಜ್ ಸ್ಪೀಡ್ ಅದು ಎಷ್ಟು ಫುಲ್ ಏನಂತಾರೆ, ಐ ಥಿಂಕ್ 2.5, ಸೊ 5 kilometer ಆಗುತ್ತೆ. ಅದನ್ನ ಬರಿಬೇಕು. ಮುಂದಿನ ಕ್ವೆಶನ್ ನೀವ್ ಮಾಡ್ಕೊಳ್ಳಿ, ಅದು ತುಂಬಾ ಈಸಿ ಇದೆ. ಓಕೆ. ಸಾರಿ, ಯಾ, ಈ ಕ್ವೆಶನ್ ನೀವು ನಿಮ್ದೇ ಮಾಡ್ಕೊಳ್ಳಿ. ಏನ್ ಹೇಳಿದ್ದಾರೆ, ದ ಇನ್ಸ್ಟಂಟೇನಿಯಸ್ ಸ್ಪೀಡ್ is always equal to the magnitude of instantaneous velocity. Of course, ನಮ್ದು ಸ್ಪೀಡ್ ಮತ್ತೆ ವೆಲಾಸಿಟಿ ಅದೇನು, ಇಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ. ನಾಟ್ ನಮ್ಗೆ ಏನ್ ಗೊತ್ತು, ವೆಲಾಸಿಟಿ ಇಸ್ ಸ್ಪೀಡ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಅದ್ ಹಾಗಿದ್ದಾಗ ಇಂಡಿಯನ್ ಅದೇನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಆಗೇ ಇರುತ್ತೆ, ಅದೇನ್ ಚೇಂಜ್ ಆಗಲ್ಲ ಡೈರೆಕ್ಷನ್ ಪ್ರಕಾರ ಅಲ್ವಾ? ಸೊ ದಟ್ಸ್ ವಾಟ್, ಹಾಗಾಗಿ ಇಟ್ಸ್ ದ ಸೇಮ್. ನೆಕ್ಸ್ಟ್, look at the graphs A to D carefully. Okay.
and state with reasons which of these cannot possibly represent a one dimensional motion. So ಇಲ್ಲಿ A to D questions ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಏನು, ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತದೆ ಗೊತ್ತಿಲ್ಲ ಅಲ್ವಾ, ನಾನು ಹೇಳ್ತೀನಿ. ಬಿಗ್ಗೆಸ್ಟ್ ಲೂಪ್ ಹೋಲ್ ಇಲ್ಲಿ ಏನಂದ್ರೆ ಇಲ್ಲಿ ಹೀಗೆ ಹೋಯ್ತು. ಓಕೆ, ಈ ಟೈಮ್ ಅಲ್ಲಿ ನೀವ್ ನೋಡಿ, ದಿಸ್ ಟೈಮ್ ಟಿ ಇಸ್ ಈಕ್ವಲ್ ಟು 2, ಅಲ್ಲಿ ದ ಯಾ ದ ಬಾಡಿ ಇಸ್ ಇನ್ 2 ಪ್ಲೇಸಸ್. ಇಲ್ಲಿ ಕಾಣ್ತಿದ್ಯಾ, ಬಿಕಾಸ್ ಇಟ್ ಇಸ್ ಪೊಸಿಷನ್ ಟೈಮ್ ಗ್ರಾಫ್. ಪೊಸಿಷನ್ ಇಲ್ಲಿ 10 ಇದ್ದಿರ್ಬೋದು, ಇಲ್ಲಿ 2 ಇದ್ದಿರ್ಬೋದು. ಸೊ ಟೈಮ್ ಟಿ ಇಸ್ ಈಕ್ವಲ್ ಟು 2 ನಲ್ಲಿ 2 ಕಡೆ ಇರುತ್ತೆ. ಅದ್ ಹೇಗ್ ಸಾಧ್ಯ? ಸಾಧ್ಯವಲ್ಲದ ಮಾತು ಅದು. ಸೊ ದೇರ್ಫೋರ್ ಇಟ್ ಇಸ್ ನಾಟ್ ಓಕೆ ಒನ್ ಡಿ ಮೋಷನ್. ನೆಕ್ಸ್ಟ್ ಏನು, ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಇದೆ. ನಿಮ್ಗೆ ಇದೇ ತರ ಇದೆ ಸೇಮ್. ಒಂದು ಮೊಮೆಂಟ್ ನಲ್ಲಿ ಲೆಟ್ಸ್ ಸೇ ಯಾ ಇಲ್ಲಿ ಟಿ ಇಸ್ ಈಕ್ವಲ್ ಟು ಅಗೇನ್ 2. ಈ ವೆಲಾಸಿಟಿ ಬೇರೆದಿದೆ, ಇಲ್ಲಿ ವೆಲಾಸಿಟಿ ಬೇರೆದಿದೆ ಸೇಮ್ ಮೊಮೆಂಟ್ ಅಲ್ಲಿ. ಸೊ ನೋ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮ್ಗೇನ್ ಅನ್ಸ್ತಿದೆ? ರಾಂಗ್. ಯಾಕೆ? ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ and how can speed be negative? So no, the speed, right? It's not velocity. So next, this also does not represent. Why? The total path length cannot decrease with time, okay? Because it is a scalar quantity. It cannot decrease. It will only increase, okay? Here you can see that it's dropped to 0. Here it is decreasing. No, that can't happen. Okay? Yeah. So next we have figure 2.11 shows the xt plot of a 1D motion of a particle. Is it correct to say from the graph that the particle moves in a straight line as t is less than 0 and on a parabolic graph for path for t greater than 0? If not, suggest. So it is a big no. Why is it a big no? Because xt graph is basically a position time graph, okay? So therefore it does not represent the trajectory of the path followed by the particle. It just tells us at a point of time what is the position. That's it. It does not tell what path has been followed, okay? Next, a police van moving on a highway with a speed of 30 km per hour fires a bullet at a thief's car speeding away in the same direction with a speed of 192 km per hour. If the muzzle and speed of the bullet, if the muzzle speed of the bullet is 150 meter per second, with what speed does the bullet hit the thief's car? Okay. ಸೊ ಇದು ಸ್ವಲ್ಪ ನಮ್ಗೆ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಬಟ್ ಅಷ್ಟೊಂದು ಏನು ಕನ್ಫ್ಯೂಸಿಂಗ್ ಇಲ್ಲ. ಸೊ ಏನು ವಿ ಪಿ ಪೊಲೀಸ್ ಏನಿದೆ 30 ಕಿಲೋಮೀಟರ್ ಪರ್ ಅವರ್ ನಾನು ಕನ್ವರ್ಟ್ ಮಾಡ್ತೀನಿ. ಸೊ ಅದು ಕನ್ವರ್ಟ್ ಮಾಡಿದಾಗ 8.33 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಅದಾದ್ಮೇಲೆ ಮಜಿಲ್ ವಿ ಬಿ ಇಸ್ ಈಕ್ವಲ್ ಟು 150 ಮೀಟರ್ ಪರ್ ಸೆಕೆಂಡ್. ಓಕೆ, ದೆನ್ ಸ್ಪೀಡ್ ಆಫ್ ಥೀವ್ಸ್ ಕಾರ್ ಲೆಟ್ಸ್ ಸೇ ವಿ ಟಿ. ಓಕೆ, ಅದನ್ನ ನಾನು 192, ಅದನ್ನ ನಾನು ಕಿಲೋಮೀಟರ್ ಪರ್ ಅವರ್ ಇಂದ ನಾನು KMPH ಅಂತ ಬರ್ದೆ ಅಂದ್ರೂ ಇಟ್ ಇಸ್ ಕಿಲೋಮೀಟರ್ ಪರ್ ಅವರ್ ಓನ್ಲಿ. ಸೊ ಇಟ್ ಇಸ್ 53.33 ಮೀಟರ್ ಪರ್ ಸೆಕೆಂಡ್. ಸೊ ಅದನ್ನ ಅನ್ಕೊಂಡ್ ಒಂದು ಮೂವಿಂಗ್ ವ್ಯಾನ್ ಇರುತ್ತಲ್ವಾ, ಇಟ್ಸ್ ಮೂವಿಂಗ್ ಅಂಡ್ ದ ಬುಲೆಟ್ ಇಸ್ ಫೈರ್ಡ್ ಫ್ರಮ್ ದ ಮೂವಿಂಗ್ ವ್ಯಾನ್. ಸೊ ದ ರಿಸಲ್ಟೆಂಟ್ ಸ್ಪೀಡ್ ಏನಿರುತ್ತಲ್ವಾ, ಇದ್ರದ್ದು ಮೋಷನ್ ಪ್ಲಸ್ ಇದ್ರದ್ದು ಮೋಷನ್. ಸೊ ದಿಸ್ ಪ್ಲಸ್ ದಿಸ್. So therefore it is 150 plus 833. Okay, that is equal to 158.33 meter per second. So vans ಏನಿದೆ ಅಲ್ವಾ, ಇದು police van PV and then this is the thief car TC. So you can see that ಇವೆರಡು ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಯಾವಾಗ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರತ್ತಲ್ವಾ, ನಾವ್ ಅವಾಗ ಸಬ್ಟ್ರಾಕ್ಟ್ ಮಾಡ್ತೀವಿ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾಗ ಏನಂತಾರೆ, ನಾವು ಅದನ್ನ ಆಡ್ ಮಾಡ್ತೀವಿ. ಇದನ್ನ ನಾವು ಬೇಸಿಕಲಿ ರಿಲೇಟಿವ್ ವೆಲಾಸಿಟಿ ಟರ್ಮ್ಸ್ ಅಲ್ಲಿ ಮಾತಾಡ್ತೀವಿ. ಓಕೆನಾ? ಸೊ ರಿಲೇಟಿವ್ ವೆಲಾಸಿಟಿ ಅದೇ, ನೀವು ಅದನ್ನ ಆಪೋಸಿಟ್ ಪಾಸಿಟಿವ್ ಮತ್ತೆ ಸೇಮ್ ಡೈರೆಕ್ಷನ್ ನೆಗೆಟಿವ್ ಅದಷ್ಟು ನೆನ್ಪಿಟ್ಕೊಳ್ಳಿ. ಸೊ ನಂದು ವಿ ಬಿ ಟಿ ದಟ್ ಇಸ್ ಬುಲೆಟ್ ವಿತ್ ರೆಸ್ಪೆಕ್ಟ್ ಟು ಥೀವ್ಸ್ ಕಾರ್, ಅದು ಬಂದ್ಬಿಟ್ಟು ನಂದು 158.33 minus 53.33 that is equal to 105 meter per second. Okay, ಇಷ್ಟೆಲ್ಲ ಅರ್ಥ ಆಯ್ತಾ? ಸಜೆಸ್ಟ್
suitable physical situation for each of the following graphs. ನಾವು ಇಲ್ಲಿ ಏನ್ ನೋಡ್ಬೋದು, ಅದು ಇನಿಷಿಯಲಿ ರೆಸ್ಟ್ ಅಲ್ಲಿ ಇತ್ತು ನೋಡಿ, ಇದೇನ್ ಲೈನ್ ಇದೆಯಲ್ಲ, ಸೊ ದಿಸ್ ವಾಸ್ ಇನಿಷಿಯಲಿ ಅಟ್ ರೆಸ್ಟ್. ಸೊ ಅದಾದ್ಮೇಲೆ ಏನಾಯ್ತು, ವೆಲಾಸಿಟಿ ಇನ್ಕ್ರೀಸ್ ಆಯ್ತು, ಮತ್ತೆ ವೆಲಾಸಿಟಿ ಡಿಕ್ರೀಸ್ ಆಯ್ತು, ಒಂದ್ ಲೆವೆಲ್ ತನಕ ಡಿಕ್ರೀಸ್ ಆದ್ಮೇಲೆ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಹೋಯ್ತು. ಓಕೆ, ಸಿಂಪಲ್. ಈ ತರ ನೀವು ನೋಡ್ಬೋದು, ಈ ತರ ನೀವು ಡೆಡ್ಯೂಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ವೆಲಾಸಿಟಿ ಏನಾಗ್ತಿದೆ, ಆಕ್ಸಲರೇಷನ್ ಹೇಗ್ ಚೇಂಜ್ ಆಗ್ತಿದೆ, ಈ ತರ ಎಲ್ಲ ನೀವು ನೋಡ್ಕೋಬೇಕು. ಓಕೆ, ಅದಾದ್ಮೇಲೆ ಏನು, ನೆಕ್ಸ್ಟ್ ಕ್ವೆಶನ್ ನಾನು ಸ್ವಲ್ಪ ಬೇಗ ಬೇಗ ನಿಮ್ಗೆ ಹೇಳ್ಬಿಡ್ತೀನಿ ಯಾವ ತರ ಏನ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಈ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಏನೋ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್. ನೀವು SHM ಬಗ್ಗೆ ನೀವು ಆಮೇಲೆ ಕಲಿತೀರಾ, ಬಟ್ ಅದೊಂದು ತರ ಮೋಷನ್. ಅದ್ರಲ್ಲಿ ಹೇಗೆ ಅಂದ್ರೆ ಪೆಂಡುಲಮ್ ಮೋಷನ್ ತರ ಅದು. ಇಟ್ಸ್ ಲೈಕ್ ಈ ತರ ಹೋಗ್ತಾ ಇರತ್ತಲ್ಲ, ಸೊ ಇದು ಒಂದಿಂದ ಮತ್ತೆ ಇಲ್ಲಿ ಹೋಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ. ಓಕೆ, ಈ ತರ SHM ಅಂತ ಕರಿತೀವಿ ಅದನ್ನ. ಓಕೆ, ಸೊ ಅವರು ಆ ತರದ್ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಗಿವ್ ದ ಸೈನ್ಸ್ position, velocity and acceleration variables of the particle at t is equal to 0.3 second, 1.2 second and minus 1.2 second. t is equal to 0.3 second. ನೋಡಿ ಇಲ್ಲಿ ಏನಿದೆ, ನಂಗೆ ಏನ್ ಬೇಕು, position. Position here is negative. We can see that this is the position. Next, velocity ನಮ್ದೇನಿದು 0.3 ಇದೆಯಲ್ಲ, ಇಟ್ಸ್ ಲೈಕ್ ಡಿಕ್ರೀಸಿಂಗ್. ಓಕೆ, ಸೊ ವೆಲಾಸಿಟಿ ಡಿಕ್ರೀಸ್ ಆಗ್ತಿದೆ, ಸೊ ನೆಗೆಟಿವ್ ಅಗೇನ್. ಆಮೇಲೆ ಆಕ್ಸಿಲರೇಷನ್ ಏನಿದೆ, ಅದು ಆಕ್ಸಿಲರೇಷನ್ ನಮ್ದು ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ, ಇಲ್ಲಿಂದ ಈ ತರ ಹೋಗ್ತಿದಲ್ವಾ, therefore ಇಟ್ಸ್ ಪಾಸಿಟಿವ್. ಸೊ ಆ ತರ ನೀವು ಅಪ್ಲೈ ಮಾಡ್ಕೊಂಡು ನೋಡಿ. ಅಂಡ್ ಒಂದೊಂದು ಫಾರ್ಮುಲಾ ಇದೆ, ಅದು ಈಗ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. A is equal to omega square x. ಓಕೆ, ಇದನ್ನ ಒಂದು ನೆನ್ಪಿಟ್ಕೊಳ್ಳಿ. ನಮ್ದು ಆಕ್ಸಿಲರೇಷನ್ ಇದು ಪೊಸಿಷನ್. ಓಕೆ, ಇಷ್ಟೊಂದು ನೆನ್ಪಿಟ್ಕೊಳ್ಳಿ, ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಸೊ ಇದು ಒಂದು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಅವ್ರು ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಇದರಲ್ಲೂ ಮತ್ತೆ ಸೈನ್. ಇಟ್ಸ್ ಆಲ್ ಅಬೌಟ್ ಸೈನ್ ಗ್ರಾಫ್ಸ್. ನೀವು ನಾನು ಹೇಳ್ತಿದ್ದೀನಿ, ಇನ್ನೊಂದ್ಸತಿ ಹೇಳ್ತೀನಿ, ಅದೇನ್ ನಾವು ಎವ್ರಿ ಟೈಮ್ ಒಂದ್ ಕ್ವೆಶನ್ ಸಾಲ್ವ್ ಮಾಡೋ ಟೈಮ್ ಅಲ್ಲಿ ನಮ್ಗೆ ಮಿಸ್ಸಿಂಗ್ ಕ್ವಾಂಟಿಟೀಸ್ ಏನಿದೆ, ಅದ್ರದ್ದು ಇನಿಷಿಯಲ್ ವ್ಯಾಲ್ಯೂಸ್ ಏನಿತ್ತು, ಫೈನಲ್ ವ್ಯಾಲ್ಯೂಸ್ ಹೇಗಾಯ್ತು, ಇದನ್ನ ನೋಡ್ಕೋಬೇಕು. ಅದಾದ್ಮೇಲೆ ನಾವೇನ್ ನೋಡ್ತೀವಿ, ನಮ್ದು ಡಿರೆಕ್ಷನ್ ಸೆಟ್ ಮಾಡ್ತೀವಿ. ಡಿರೆಕ್ಷನ್ ಸೆಟ್ ಮಾಡ್ಬಿಟ್ಟು ಅದ್ರ ಪ್ರಕಾರ ನಾವು ಅದ್ರದ್ದು ವ್ಯಾಲ್ಯೂಸ್, ಲೈಕ್ ಅದೇನು ನಮ್ದು ಪಾಸಿಟಿವ್ ಬೇಕಾ ನೆಗೆಟಿವ್ ಬೇಕಾ ಅದನ್ನ ನೋಡ್ತೀವಿ. ಅದು ಆದ್ಮೇಲೆ ನಾವು ಈಕ್ವೇಶನ್ಸ್, ಲೈಕ್ ಪರ್ಟಿಕ್ಯುಲರ್ ಈಕ್ವೇಶನ್ಸ್, ನಂಗೆ ಟೈಮ್ ಬೇಕಂದ್ರೆ ಮೇ ಬಿ ನಾನು ಫಸ್ಟ್ ಈಕ್ವೇಶನ್ಸ್ ಹಾಕ್ತೀನಿ, ಬೇಕಾಗಿಲ್ಲ ಅಂದ್ರೆ ಥರ್ಡ್ ಈಕ್ವೇಶನ್ ಹಾಕ್ತೀನಿ. ಸೊ ಆ ತರ ಎಲ್ಲ ನೀವು ಡಿಸೈಡ್ ಮಾಡಿ ಮಾಡ್ಬೇಕು. ಓಕೆ, ಸೊ ಇನ್ ದಿ ಎಂಡ್ ಇಟ್ಸ್ ಲೈಕ್ ನೀವು ಅದೇ ಆ ಪಾರ್ಟ್ ಅಲ್ಲಿ ಟೈಮ್ ಏನಿತ್ತು, ಯಾವ ಡಿರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು, ಅದೆಲ್ಲ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಈ ಕ್ವೆಶನ್ ಸಾಲ್ವ್ ಮಾಡೋದಕ್ ಆಗೋದಿಲ್ಲ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ವೆಶನ್ ಸಾಲ್ವ್ ಮಾಡಿ, ಅದ್ರಲ್ಲಿ ಹೇಗಿದೆ ಎಲ್ಲ ನಾನು ಏನ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದೀನಿ ಆ ತರ ಮಾಡಿ. ಆ ತರ ಮಾಡಿದ್ರಿ ಅಂದ್ರೆ ನಿಮ್ದು ಮಾರ್ಕ್ಸ್ ನಿಮ್ ಕೈಯಲ್ಲಿ ಇರುತ್ತೆ. ಓಕೆ, ಸೊ ನಾನು ಇದನ್ನ ಹೇಳ್ತಾ ಈ ಕ್ಲಾಸ್ ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.